ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಇನ್ಸ್ಟಾ ಕೆ ಎಸ್. ನಾನು ನಿಮ್ಮೊಂದಿಗೆ ಶ್ರೀಕಾಂತ್ ತೇಜಸ್. ಸೊ ಈ ಒಂದು ವಿಶೇಷವಾದಂಥ ವಿಡಿಯೋದಲ್ಲಿ ತುಂಬ ಅದ್ಭುತವಾದಂಥ ಒಂದು ವ್ಯಕ್ತಿತ್ವವನ್ನು ನಿಮ್ಮೊಂದಿಗೆ ಪರಿಚಯಿಸ್ತಾ ಇದ್ದೇವೆ. ಸೊ ಈಗಾಗಲೇ ಪರಿಚಯಿಸಬೇಕಾಗಿಲ್ಲ, ಇವ್ರನ್ನ ತುಂಬ ಪರಿಚಿತರು ಈ ಒಂದು ಕಾಂಪಿಟೇಟಿವ್ ಈ ಒಂದು ಇದಕ್ಕೆ. ಸೊ ತುಂಬ ಪರಿಣಿತಿಯನ್ನು ಹೊಂದಿರುವಂಥವ್ರು, ವಿಷಯ ಪ್ರಜ್ಞೆಯನ್ನು ಹೊಂದಿರುವಂಥವ್ರು. ಸಾಧಕರ ಸಂದರ್ಶನ ಅಂತ ನಮ್ಮ ಇನ್ಸ್ಟಾ ಕೆ ಎಸ್ ಅಲ್ಲಿ ನಡೆಸ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿ ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಒಂದು ಸಾಧಕರನ್ನ ನಿಮ್ಮ ಮುಂದೆ ತಂದಿರುವಂಥದ್ದು ಈ ವಿಡಿಯೋದ ವಿಶೇಷತೆ. ಸೊ ಭಾಳ ಮುಖ್ಯವಾಗಿ ನಮ್ಮ ಇನ್ಸ್ಟಾ ಕೆ ಎಸ್ ಏನಿದೆ, ಸೊ ನಮ್ಮಲ್ಲೇ ತುಂಬ ಜನ ಬೋಧಕರು ಅಂದರೆ ಫ್ಯಾಕಲ್ಟೀಸ್ ಏನಿದ್ದಾರೆ, ಸೊ ತುಂಬ ಜನ ಅತ್ಯಂತ ಸಾಧನೆಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಸೊ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂಥ ವಿಚಾರ. ಸೊ ಅದರಲ್ಲಿ ನಮ್ಮ ಮಹೇಶ್ ಎಸ್ ಪಾವಗಡ ಸರ್ ಏನಿದ್ದಾರೆ, ಸೊ ಇವರು ನನ್ನ ಸಹೋದರ ಸಮಾನರು ಮತ್ತು ಆತ್ಮೀಯ ಸ್ನೇಹಿತರು. ಸೊ ಅವರು ನಮ್ಮೊಂದಿಗೆ ಈ ದಿನ ಇಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತು ಈಗಾಗಲೇ ಸರ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು 9 ಉದ್ಯೋಗಗಳನ್ನು ತಮ್ಮದಾಗಿಸ್ಕೊಂಡು ಸೊ ತಮ್ಮದೇ ಆದಂಥ ಒಂದು ಛಾಪನ್ನು ಎಕಾನಮಿ, ಆರ್ಥಿಕತೆ ಅನ್ನುವಂಥ ಒಂದು ವಿಷಯದಲ್ಲಿ ಸೊ ಮೂಡಿಸಿ ಈಗಾಗಲೇ ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳಿಗೆ ಎಕಾನಮಿ ಅನ್ನುವಂಥ ಸಬ್ಜೆಕ್ಟ್ ಏನಿದೆ, ಕಬ್ಬಿಣದ ಕಡಲೆ ಇರುವಂಥ ಸಬ್ಜೆಕ್ಟ್ ಅದು. ಸೊ ಅದನ್ನು ಸುಲಭವಾಗಿ ಒಂದು ಬೆಣ್ಣೆಯಂಗೆ ಸೊ ಮಕ್ಕಳಿಗೆ ತಿನ್ನಿಸಿ ಉಣಬಡಿಸಿ ಸೊ ಈಗಾಗಲೇ ತಮ್ಮ ಒಂದು ಸಾಮರ್ಥ್ಯವನ್ನು ಚಾಚಿದ್ದಾರೆ. ಸೊ ವೆಲ್ಕಮ್ ಟು ಯು ಮಹೇಶ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಟು ದಿ ಪಾಡ್ಕಾಸ್ಟ್. ಥ್ಯಾಂಕ್ ಯು ಮಹೇಶ್ ಸರ್, ಸೊ ಈ ದಿನ ನಮ್ಮ ಇನ್ಸ್ಟಾ ಕೆ ಎಸ್ ವತಿಯಿಂದ ಸೊ ಒಂದು ಸಂದರ್ಶನವನ್ನು ಮಾಡಬೇಕು ಅಂದಾಗ ಸೊ ತಾವು ಜಾಯ್ನ್ ಆಗಿದ್ದು ತುಂಬ ಹೆಮ್ಮೆಯ ವಿಚಾರ ಮತ್ತು ತುಂಬ ಖುಷಿ ವಿಚಾರ ನಮಗೆ. ಸೊ ನಮ್ಮ ಇನ್ಸ್ಟಾ ಕೆ ಎಸ್ ಅಲ್ಲಿ ನೀವು ಹಲವಾರು ವರ್ಷಗಳಿಂದ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀರಾ ಎಕಾನಮಿಗೆ. ಹಾಗೆ ಇವಾಗ ಹಾನರರಿ ಅಡ್ವೈಸರಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಗೌರವಾನ್ವಿತ ಸಲಹೆಗಾರರಾಗಿ. ಸೊ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿಡುವಿನ ಸಮಯದಲ್ಲಿ ಬಂದು ಪಾಠ ಮಾಡ್ತಾ ಇದ್ದೀರಾ ನಮ್ಮ ವಿದ್ಯಾರ್ಥಿಗಳಿಗೆ. ಎಕಾನಮಿಯನ್ನಾಗಿರ್ಬೋದು ಮತ್ತು ಪರೀಕ್ಷೆಗಳನ್ನ ಹೆಂಗೆ ಎದುರಿಸಬೇಕು, ಬೇರೆ ಬೇರೆ ವಿಷಯಗಳಲ್ಲಿ ಮೋಟಿವೇಶನ್ಸ್ ಆಗಿರ್ಬೋದು, ಸೊ ಎಲ್ಲವನ್ನು ಕೂಡ ಕೊಡ್ತಾ ಇರುವಂಥದ್ದು ವಿಶೇಷತೆ. ಮಹೇಶ್ ಸರ್, ನಿಮ್ಮ ಈ ಒಂದು ಜರ್ನಿ ಹೇಗಿದೆ ಅನ್ನುವಂಥದ್ದನ್ನು ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ, ಸೊ ಅದರಿಂದ ಮೋಟಿವೇಟ್ ಆಗಬೇಕು, ಇನ್ಸ್ಪೈರ್ ಆಗಬೇಕು ಅವರು. ಯಾಕಂದರೆ ಈಗಾಗಲೇ ನಿಮಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ ಈ ಒಂದು ಫೀಲ್ಡಲ್ಲಿ. ಆ್ಯಂಡ್ ಭಾಳ ಮುಖ್ಯವಾಗಿ ನಿಮ್ಮ ಒಂದು ಜರ್ನಿಯ ಒಂದು ಸಣ್ಣ ತುಣುಕನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸ್ಬೇಕು ನಾವು. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಒನ್ಸ್ ಅಗೇನ್ ಸೊ ವೆಲ್ಕಮ್ ಟು ಯು ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ನನ್ನ ಬಗ್ಗೆ ಹೇಳೋದಾದರೆ, ಸೊ ಮೈ ನೇಮ್ ಈಸ್ ಮಹೇಶ್ ಎಸ್ ಪಾವಗಡ. ಸೊ ಮೂಲತಃ ನಾನೊಬ್ಬ ಕೃಷಿಕ ಕುಟುಂಬದವನು. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ವಿನಯ್ ಸರ್, ಈಸ್ ದ ಫೌಂಡರ್ ಆಫ್ ಇನ್ಸೈಟ್ಸ್ ಐಸ್ ಆಸ್ ವೆಲ್ ಆಸ್ ಇನ್ಸ್ಟಾ ಕೆ ಎಸ್. ಸೊ ನಮ್ಮಂಥ ಎಷ್ಟೋ ಅಭ್ಯರ್ಥಿಗಳಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟು, ಸೊ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನೀವು ಮಾಡ್ಬೋದು, ಮಾಡಿ ಅಂತೇಳಿ ಅವಕಾಶ ಕೊಟ್ಟಂಥ ವಿನಯ್ ಕುಮಾರ್ ಸರ್ಗೆ ಸೊ ನಾನು ಯಾವತ್ತೂ ಕೂಡ ಋಣಿಯಾಗಿರ್ತೀನಿ. ಬಿಕಾಸ್ ನಾನು ಈ ಒಂದು ಸಂಸ್ಥೆಯಲ್ಲಿ ಕಳೆದ 5-6 ವರ್ಷದಿಂದ ಏನು ಫ್ಯಾಕಲ್ಟಿ ಕೆಲಸ ಮಾಡ್ತಿದ್ದೀನಿ. ಸೊ ಅದು ಅವರ ಒಂದು ಏನು ಕನ್ಸರ್ನ್ ಇದೆ, ಸೊ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಖಂಡಿತ ನೀವು ಮಾಡಿ ಅಂತೇಳಿ ಅವಕಾಶ ಕೊಟ್ಟಿರ್ತಕ್ಕಂಥ ವಿನಯ್ ಕುಮಾರ್ ಸರ್ಗೆ ಸೊ ನಾನು ಮೊದಲ ಬಾರಿಗೆ ನಾನು ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಶರತ್ ಸರ್, ಸೊ ಈಸ್ ಎ ವಾಟ್ ವಿ ಕಾಲ್ಡ್ ಪಿಲ್ಲರ್ ಆಫ್ ದಿ ಇನ್ಸ್ಟಾ ಕೆ ಎಸ್. ಸೊ ಅವ್ರಿಗೂ ಕೂಡ ನಾನು ಹೃದಯ ಸ್ಪರ್ಶಿ ನಮಸ್ಕಾರ ತಿಳಿಸ್ತಾ ಇದ್ದೇನೆ. ಸೊ ಬಿಕಾಸ್ ಈ ಬಿಲೀವ್ ಮೀ, ಸೊ ನನ್ನನ್ನು ನಂಬಿ ಸರ್ ನಿಮಗೆ ಖಂಡಿತ ನೀವು ಯು ಲುಕ್ ಲೈಕ್ ಎ ವೆರಿ ಮಾಸ್ಟರ್ ಆಫ್ ದಿ ಸಬ್ಜೆಕ್ಟ್, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಸೊ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತಹ ಸೊ ಶರತ್ ಸರ್ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್ ನನ್ನ ಬಗ್ಗೆ ಹೇಳೋದಾದರೆ, ನಾನು ಆಗಲೇ ಹೇಳ್ದಂಗೆ, ಸೊ ಬೇಸಿಕ್ಲಿ ನಮ್ಮದು ಅಗ್ರಿಕಲ್ಚರ್ ಫ್ಯಾಮಿಲಿ, ಕೃಷಿಕ ಕುಟುಂಬದವರು. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಾನೊಬ್ಬನೇ ಹೆಚ್ಚು ಉನ್ನತ ಅಭ್ಯಾಸ ಮಾಡಿದವನು. ಸೊ ಹಾಗಾಗಿ ಏನಾದರೂ ಒಂದು ಉದ್ಯೋಗಾವಕಾಶ, ವಿಶೇಷವಾಗಿ ಸರ್ಕಾರಿ ಜಾಬ್ಗೆ ಸಂಬಂಧಪಟ್ಟಂತೆ, ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ಸೊ ಒಂದು ಜಾಬ್ ತಗೊಳ್ಳೇಬೇಕು, ನಮ್ಮ ಕುಟುಂಬಕ್ಕೆ ನಾನು ಆದರ್ಶವಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸೊ ನನ್ನ ಜರ್ನಿಯನ್ನು 2015 ಸೊ ನಾನು ಸ್ಟಾರ್ಟ್ ಮಾಡಿದೆ. ಐ ವಾಸ್ ಸ್ಟಾರ್ಟೆಡ್ ಮೈ ಸಿವಿಲ್ ಸರ್ವಿಸ್ ಕರಿಯರ್ ಇನ್ ದಿ 2015. ಸೊ ಇನ್ ದಿ 2017 ಐ ಕ್ರ್ಯಾಕ್ ಇಟ್. 2017 ಸೊ ನಾನು ವಾರ್ಡನ್ ಆಗಿ ಸೆಲೆಕ್ಟ್ ಆದೆ. ಸೊ 2017 ಪರೀಕ್ಷೆಯಲ್ಲಿ KPS ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸೊ ವಾರ್ಡನ್ ಆಗಿ ಫಸ್ಟ್ ನಾನು KPS ಮೂಲಕ ಆಯ್ಕೆಯಾದೆ ಸರ್. ದಟ್ ಈಸ್ ಮೈ ಫಸ್ಟ್ ಅಪಾಯಿಂಟ್ಮೆಂಟ್. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ 2 ಇಯರ್ಸ್ಗೆ ಎಂಟ್ರಿ ಆದ್ವಿ ನಾವು. ವೆರಿ ನೈಸ್. ಸೊ ಅಂದ್ರೆ ನನಗೆ ಅನಿಸಿದ್ದು ಸಮಥಿಂಗ್ ಐ ಫೀಲ್ಡ್ ಏನಪ್ಪಾ ಅಂದ್ರೆ, ಸೊ ಇಲ್ಲ ನಾನು ಐ ಆಮ್ ಇನ್ ದ ರೈಟ್ ಟ್ರ್ಯಾಕ್, ಸೊ ಸರಿಯಾದ ಟ್ರ್ಯಾಕ್ ಅಲ್ಲಿ ಇದ್ದೀನಿ ಅಂತ ಅನಿಸ್ತು. ಸೊ 2017 ರೆಕ್ರೂಟ್ಮೆಂಟ್ ಅಲ್ಲಿ ಅಪಾಯಿಂಟ್ ಇದೆ, 2018 ಜಾಯ್ನ್ ಆಗಿದೆ ಸರ್. ಸೊ ನನಗೆ ಇದು ಈಸಿ ಆಗಿದೆ ಏನಪ್ಪ ಅಂದರೆ, ನನಗೆ ಮೂಲತಃ ಮೊದಲಿಂದ ಅರ್ಥಶಾಸ್ತ್ರ ಅನ್ನೋ ವಿಷಯ ನನಗೆ ಭಾಳ ಇಷ್ಟವಾದಂಥ ಸಬ್ಜೆಕ್ಟ್ ಸರ್. ಸೊ ಈ ಸಬ್ಜೆಕ್ಟ್ ಅಂತಕ್ಕಂಥದ್ದು ಕಲಿಬೇಕು, ನಾನು ಕಲ್ತಿರತಕ್ಕಂಥ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕು, ಕಲಿಸ್ಕೊಡ್ಬೇಕು ಅನ್ನೋ ಆಸೆ ಇತ್ತು. ಸೊ ಐ ಆಲ್ವೇಸ್ ಬಿಲೀವ್ ದ ಟೀಚಿಂಗ್ ಇಸ್ ಮೈ ಪ್ಯಾಷನ್.
ಇಟ್ಸ್ ಅ ಪ್ಯಾಷನ್. ಸೊ ಹಾಗಾಗಿ ಸರ್ ನಾನು ಈ ಫೀಲ್ಡ್ಗೆ ನಾನು ಆಕ್ಚುಲಿ ಫಸ್ಟ್ ಸರ್ ಪಿ ಯು ಲೆಕ್ಚರ್ ಕೆಲಸ ಮಾಡ್ತಾ ಇದ್ದೆ, ಪಾರ್ಟ್ ಟೈಮ್ ಫ್ಯಾಕಲ್ಟಿ ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ಪಿ ಜಿ ಪೋಸ್ಟ್ ಗ್ರಾಜುಯೇಷನ್ ಅಲ್ಲೂ ಕೂಡ ಎಕನಾಮಿಕ್ಸ್ ವಿಷಯದಲ್ಲಿ ಬೋಧನೆ ಮಾಡ್ತಾ ಇದ್ದೆ. ಸೊ ಐ ಗಾಟ್ ಆಪರ್ಚುನಿಟಿ ಟು ಟೀಚ್ ಫಾರ್ ದಿ ವಾಟ್ ವಿ ಕಾಲ್ಡ್ civil service aspirants are in coaching center in the 2016. So I was started my career in the 2016 as a teaching faculty. ಇಟ್ಸ್ ಆಲ್ಮೋಸ್ಟ್ 10 ಇಯರ್ಸ್ ಆಯ್ತು Yes ನಿಮ್ದು. sir, ಆಲ್ಮೋಸ್ಟ್ ಈಗ ನನಗೆ 10 ವರ್ಷದ ಅನುಭವ ಇದೆ ಅನುಭವ. ಟೀಚಿಂಗ್ ಸಂಬಂಧಪಟ್ಟಂತೆ. ಸೊ ಇದು ಜರ್ನಿ ಅನ್ನೋದು ನಾನು ಏನ್ ಸ್ಟಾರ್ಟಿಂಗ್ ಹೇಳಿದೆ, ಇದು ನನಗೆ ಅಷ್ಟು ಈಸಿ ಆಗಿರಲಿಲ್ಲ ಸರ್. ಆಕ್ಚುಲಿ ನನಗೆ ಅನುಕೂಲ ಆದಂತ ಪಾರ್ಟ್ ಏನಪ್ಪಾ ಅಂದ್ರೆ, ಯೂಶಲಿ ಇಫ್ ಐ ವರ್ಕ್ ಇನ್ ದಿ ಅದರ್ ಸೆಕ್ಟರ್, ನಾನು ಬೇರೆ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕೆಂದ್ರೆ ಈ ಫೀಲ್ಡ್ಗೆ ತುಂಬಾ ಎಫರ್ಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಸರ್. ಹೌದು. ಬಟ್ ನಾನು ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಆಸ್ ಎ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಸೊ ನನಗೆ ಇದರ ಎಲ್ಲ ಆಳ ಮತ್ತೆ ಅಗಲ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಸಂಪೂರ್ಣವಾಗಿ ತಿಳಿತು. ಹಾಗಾಗಿ ನಾನು ಈ ಯಶಸ್ಸಿನ ಹಾದಿಯನ್ನ ತಲುಪಿಗೆ ಅವಕಾಶ ಆಯ್ತು ಸರ್. ಅದಾದ್ಮೇಲೆ ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಕ್ಕೆ ಕೂಡ ಆಯ್ಕೆಯಾದೆ. ಬಟ್ ಅದಾದ ನಂತರ ಪಿ ಯು ಲೆಕ್ಚರ್ ಆಗಿ ಆಯ್ಕೆ ಮಾಡಿದೆ ನಮ್ಮ ಮೈನಾರಿಟೀಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದಾದ್ಮೇಲೆ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ನಾನು ಆಯ್ಕೆ ಆಗಿದೆ. ತದನಂತರ ನಾನು ಈಗ ಏನು ನಮ್ಮ ನೀವು ಹೇಳ್ದಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿದ್ರಿ. ಸೊ ಇದು ಯೋಜನಾ ಮತ್ತೆ ಸಾಂಖ್ಯಿಕ ಇಲಾಖೆಯಲ್ಲಿ ಸೊ ಇಡೀ ರಾಜ್ಯಕ್ಕೆ ಸೊ ಮೊದಲನೇ ರ್ಯಾಂಕ್ ಆಗಿ ನಾನು ಆಯ್ಕೆ ಆಗಿದ್ದೀನಿ. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ಅಂಡ್ ರಿಯಲಿ ವೆರಿ ಹ್ಯಾಪಿ ಅಂಡ್ ತುಂಬಾ ಹೆಮ್ಮೆ ಅನ್ಸುತ್ತೆ. ಎಸ್ ಸರ್. ಯಾಕಂದ್ರೆ 9 ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಎಸ್ ಸರ್. ಮತ್ತೆ ನಿರಂತರವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾನೆ ಇದ್ರಿ ನೀವು. Yes. ನೀವೆಲ್ಲೂ ನಿಲ್ಸಿಲ್ಲ. ಎಸ್ ಸರ್. ಮತ್ತೆ ಡೈಲಿ ಅಪ್ಗ್ರೇಡೇಷನ್ ಎಕಾನಮಿ ಅನ್ನೋದೇ ನಿರಂತರವಾಗಿ ಪ್ರತಿದಿನ ನಾವು ನಮ್ಮನ್ನ ಅಪ್ಡೇಟ್ ಮಾಡ್ಕೋಬೇಕು. ನ್ಯೂಸ್ ಪೇಪರ್ಸ್ ಅನ್ನು ರೆಫರ್ ಮಾಡಬೇಕು, ಮ್ಯಾಗಝಿನ್ಸ್ ಅನ್ನು ರೆಫರ್ ಮಾಡಬೇಕು, ವೆಬ್ಸೈಟ್ಸ್ ಅನ್ನು ರೆಫರ್ ಮಾಡಬೇಕು. ಸೊ ಇಷ್ಟೆಲ್ಲ ಬ್ಯುಸಿ ಇದ್ರೂ ಕೂಡ ಆ ಬಿಡುವಿನ ವೇಳೆಯಲ್ಲಿ ಇವೆಲ್ಲ ನೀವು ಅಪ್ಗ್ರೇಡ್ ಮಾಡಿಕೊಂಡು ಮತ್ತೆ ಹೆಮ್ಮೆ ಅಂತಂದ್ರೆ ಏನು ಗೊತ್ತಾ, ಸೊ ನೀವು ಜಾಬು ಮತ್ತೆ ಇಷ್ಟು ಮಾತ್ರ ಮಾಡ್ತಾ ಇಲ್ಲ. ಸೊ ಮತ್ತೆ ಫ್ಯಾಮಿಲಿ ಮ್ಯಾನ್ ನೀವು ಆಲ್ರೆಡಿ ಮಗು ಕೂಡ ಇದೆ ಅಂತ ನಾನು ಕೇಳ್ಪಟ್ಟೆ ಸರ್. ಸೊ ತುಂಬಾ ಖುಷಿ ಆಯ್ತು. ಆಮೇಲೆ ಬಹಳ ಮುಖ್ಯವಾಗಿ ಇಷ್ಟೆಲ್ಲ ಮ್ಯಾನೇಜ್ ಮಾಡಿಕೊಂಡು ನೀವು ಮತ್ತೆ ಓದಿ ಮತ್ತೆ ಅದ್ರ ಜೊತೆಲಿ ಪಾಠ ಮಾಡ್ಕೊಂಡಿದ್ದೀರ ಅಂದ್ರೆ ಇಟ್ಸ್ ವೆರಿ ಗ್ರೇಟ್ ಅಚೀವ್ಮೆಂಟ್ ಇದು. ಸೊ ನೀವೆಲ್ಲ ಇನ್ಸ್ಪಿರೇಷನ್ ಸರ್. ಆ್ಯಕ್ಚುಲಿ ನಮ್ಮ ವಿದ್ಯಾರ್ಥಿಗಳಿಗೆ 1-2 ಕೆಲಸ ಹೇಳಿದ್ರೇ ಅದನ್ನ ಮಾಡೋಕ್ಕಾಗಲ್ಲ. ಅವರು ಮನೇಲಿ ಪ್ರೆಷರು, ಮನೇಲಿ ಬಡತನ, ಮನೇಲಿ ಕಷ್ಟ, ಸೊ ಈ ಥರ 100 ಸಮಸ್ಯೆಗಳು ಮುಂದ್ಗಡೆ ಇಟ್ಕೊಂಡು ಕಾರಣಗಳನ್ನು ಸೊ ಅಂತಿಮವಾಗಿ ಎದೆಗುಂದು ಬಿಟ್ಬಿಡ್ತಾರೆ ಎಲ್ಲವನ್ನು ಕೂಡ. ಸೊ ಗಿವ್ ಅಪ್ ಮಾಡಬಾರ್ದು. ವಿ ಶುಡ್ ನೆವರ್ ಗಿವ್ ಅಪ್. ಅದೇನೇ ಆದರೂ ಕೂಡ ಪರವಾಗಿಲ್ಲ. ಸೊ ನಾವು ಅಲ್ಲೇ ನಿಂತು ಹೋರಾಡ್ತೀವಿ ಅನ್ನುವಂಥ ನಿಮ್ಮ ಮಾತಿದೆ ಅಲ್ವಾ. ಸೊ ಇದು ತುಂಬ ಸ್ಫೂರ್ತಿದಾಯಕವಾಗಿರುವಂಥದ್ದು. ಆ್ಯಂಡ್ ಖಂಡಿತವಾಗ್ಲೂ ಕೂಡ ಸರ್ ನೀವು ಹೇಳ್ತಾ ಇದ್ರಿ ಇಂಟ್ರೊಡಕ್ಷನಲ್ಲೇ, ಸೊ ವಿನಯ್ ಸರ್ ಆಗಿರ್ಬೋದು, ಶರತ್ ಸರ್ ಆಗಿರ್ಬೋದು, ದೇ ಆರ್ ದಿ ಗ್ರೇಟೆಸ್ಟ್ ಪರ್ಸ್ನಾಲಿಟಿ ಸರ್ ಈ ಫೀಲ್ಡಲ್ಲಿ. ಆಮೇಲೆ ನಮ್ಮಂಥವ್ರಿಗೆ ತುಂಬ ಜನಕ್ಕೆ ಆಪರ್ಚುನಿಟೀಸನ್ನು ಕೊಟ್ಟಿದ್ದಾರೆ. ಮತ್ತು ಹುಡುಕಿ ತಗೊಂಡು ಬಂದು ಆ ನಾಲೆಡ್ಜ್ ಇರೋವಂಥವ್ರನ್ನ ಮತ್ತು ಕೇಪಬಲ್ ಇರೋವ್ರನ್ನ ಸೊ ಇಲ್ಲ ನೀವೇ ಪಾಠ ಮಾಡಬೇಕು ನೋಡಿ, ನಿಮ್ಮ ಸರ್ವೀಸಲ್ಲಿ ಇದ್ದರೂ ಕೂಡ ನೀವೇ ಮಾಡಬೇಕು ಎಕಾನಮಿ, ನಮ್ಮ ವಿದ್ಯಾರ್ಥಿಗಳಿಗೆ ಅದರಿಂದ ಅನುಕೂಲ ಆಗಬೇಕು ಅನ್ನುವಂಥದ್ದು. ಸೊ ಇದು ತುಂಬ ಖುಷಿ ವಿಚಾರ. ಮತ್ತು ಮುಂದುವರೆದಂತೆ ಸರ್, ಸೊ ನಿಮ್ಮ ಪ್ರಯಾಣದಲ್ಲಿ ನೀವು ಹೇಳಿದ್ರೆ ಕೃಷಿಕ ಕುಟುಂಬದಿಂದ ಬಂದ್ವಿ ಅಂತೇಳಿ. ಸರ್ ನೀವು ಒಂದು ಸಣ್ಣ ಕುಟುಂಬದಿಂದ ಬಂದರೂ ಕೂಡ ಇವತ್ತು ನೀವು ಹೀರೋ ಈ ಒಂದು ಇದರಲ್ಲಿ. ಯಾಕಂದರೆ ಎಷ್ಟೋ ಜನ ಅಭಿಮಾನಿಗಳಿದ್ದಾರೆ ನಿಮಗೆ. ಸೊ ಅಭಿಮಾನಿಗಳಿದ್ದಾರೆ. ಯು ಆರ್ ದಿ ಟ್ರೂ ಇನ್ಸ್ಪಿರೇಷನ್ ಟು ಮೆನಿ ಪರ್ಸನಾಲಿಟೀಸ್ ಆ್ಯಂಡ್ ಟು ಮೆನಿ ಆಸ್ಪಿರೆಂಟ್ಸ್. ಸೊ ಇಷ್ಟೆಲ್ಲ ಪ್ರೀತಿ ಗಳಿಸ್ಕೊಂಡಿದ್ದೀರ ಸರ್. ನೀವು ಎಷ್ಟು ಸಾವಿರ ವಿದ್ಯಾರ್ಥಿಗಳು ಬೋಧನೆ ಮಾಡಿರ್ತೀರ ಇದುವರೆಗೂ ಒಂದು ಅಂದಾಜು? ಐ ಥಿಂಕ್ ಸರ್ I had experienced more than 10 years because I already told you that I was started this career in 2016. So more than 10,000 students, sir. More than 10,000. ಪ್ರತಿ ಇಯರ್ ನಮ್ಮ ಇನ್ಸ್ಟಾ ಕೇಸ್ ಅಲ್ಲಿ ನೀವು 1000+ 100% ಸರ್. ಸ್ಟೂಡೆಂಟ್ಸ್ ಮುಂಚೆನೂ ನಾನು ಹಲವಾರು ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಅಲ್ಲಿ ಎಲ್ಲ ಲೆಕ್ಕ ಹಾಕೊಂಡ್ರೆ ಸೊ ಮೋರ್ ದೆನ್ ಹೋಗಿರುತ್ತೆ ಡಿಪಾರ್ಟ್ಮೆಂಟ್ ಅದು ಇದಂದ್ರೆ ಒಂದು 30,000 ದಾಟ್ಬಿಟ್ಟಿರುತ್ತೆ. ಬಟ್ ಇದರಲ್ಲಿ ಎಷ್ಟು ಜನ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತಾರೆ. ಸೊ ನಾವೇ ಕೇಳ್ಪಟ್ಟಿದ್ದೀವಿ ನಿಮ್ಮ ಮಾತು, ನಿಮ್ಮ ಬೋಧನಾ ಶೈಲಿ ಸೊ ಅತ್ಯದ್ಭುತ ಅಂತೇಳಿ. ಇವಾಗ ನೀವು ಖಂಡಿತವಾಗ್ಲೂ ನೀವು ಒಪ್ಕೊಂಡಿಲ್ಲ ಅಂದ್ರೂ ಯು ಆರ್ ದಿ ಹೀರೋ. ಯಾಕಂದ್ರೆ ಸರ್ ಜನ ಸಕ್ಸಸ್ ಅನ್ನು ನೆನ್ಪಿಟ್ಕೊಳ್ತಾರೆ ಹೊರತು ಅದರಿಂದ ಇರುವಂತ ಪರಿಶ್ರಮ ಮತ್ತೆ ಕಷ್ಟ, ಹರ್ಡಲ್ಸ್ ಅನ್ನು ಯಾರು ನೆನ್ಪಿಟ್ಕೊಳ್ಳಲ್ಲ. ಸೊ ಫೇಲ್ಯೂರ್ ಆಗಿರೋರ್ನ ಯಾರು ನೆನ್ಪು ಮಾಡ್ಕೊಳ್ಳಲ್ಲ. ಸೊ ಫೇಲ್ಯೂರ್ ಹ್ಯಾಸ್ ನೋ ಫಾದರ್ ಸರ್, ಬಟ್ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್. ಸೊ ಹಂಗಾಗಿ ಇವಾಗ ನಿಮ್ಮ ಜೀವನದಲ್ಲಿ ಸೊ ಯಾವ ಥರ ಇವತ್ತು ಹೀರೋ ಆಗಿ ಯಾವ ಥರ ನೀವು ಈ ಒಂದು ಅನುಭವವನ್ನು ಪಡ್ಕೊಳ್ತಾ ಇದ್ದೀರಾ? ಅಂಡ್ ಬಹಳ ಮುಖ್ಯವಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ಇದ್ರ ಬಗ್ಗೆ? ಅಬ್ಸಲ್ಯೂಟ್ಲಿ ವೆರಿ ಪ್ರೌಡ್. ಅನ್ನೋದಕ್ಕಿಂತ ಸೊ ಇದು ಹೇಗೆ ಬಂತು ಯಶಸ್ವಿ ಅನ್ನೋದು ಯಶಸ್ಸಿನ ಪ್ರಯಾಣದ ಹಾದಿ ನಾವು ಗಮನಿಸೋದಾದ್ರೆ, ಸೊ ಇನಿಷಿಯಲಿ ಅಬ್ಸಲ್ಯೂಟ್ಲಿ ವಿ ಫೇಸ್ ಲಾಟ್ ಆಫ್ ಸ್ಟ್ರಗಲ್ಸ್, ಎಸ್ಪೆಷಲಿ ಐ ಫೇಸ್ ಲಾಟ್ ಆಫ್ ಸ್ಟ್ರಗಲ್.
ಸೊ ಈಗ ಇಲ್ಲಿ 2 ವಿಚಾರ ಬರುತ್ತೆ. ಒಬ್ಬ ಆಸ್ಪಿರೆಂಟ್ ಆಗಿ, ಒಬ್ಬ ಒಂದು ಸರ್ಕಾರಿ ಉದ್ಯೋಗದ ಆಸ್ಪಿರೆಂಟ್ ಆಗಿ ಇಲ್ಲಿ 2 ವಿಚಾರ ಬಹಳ ಮುಖ್ಯ ಆಗುತ್ತೆ. ಒಂದು ಪ್ರಿಪರೇಷನ್ ಮಾಡಬೇಕು. ಆ ಪ್ರಿಪರೇಷನ್ ಬೇಕಾಗಿರ್ತಕ್ಕಂಥ ಎಕನಾಮಿಕ್ ಫೆಸಿಲಿಟೀಸ್ ಅಂದ್ರೆ ಫೈನಾನ್ಷಿಯಲ್ ಫೆಸಿಲಿಟೀಸ್‌ನ ನಾವು ಹೊಂದಿಸ್ಕೊಳ್ಬೇಕು. ಹೌದು. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ಒಂದು ಇಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ಬೇಕಂತ. ಸೊ ಇಲ್ಲ ಡೈರೆಕ್ಟ್ ಆಗಿ ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿ ಸೊ ಪ್ರಿಪರೇಷನ್ ಮಾಡ್ಬೇಕಂತ. ಬಟ್ ಲಕ್ಕಿಲಿ ನನಗೆ ಏನಪ್ಪಾ ಅಂದ್ರೆ, ಒಂದು ನಾನೇ ಅಂದ್ರೆ ಫೈನಾನ್ಷಿಯಲಿ ನಾನೇ ಕೂಡ ಸೊ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ನಮ್ಮ ಪೇರೆಂಟ್ಸು ಮತ್ತೆ ನಮ್ಮ ಬ್ರದರ್ ಮತ್ತೆ ನಮ್ಮ ಸಿಸ್ಟರ್ ಅವರು ಕೂಡ ದೇರ್ ಆಲ್ವೇಸ್ ಬಿಲೀವ್ಸ್ ಮೀ, ಇಲ್ಲ ನನ್ನ ತಮ್ಮ ಏನಾದರೂ ಮಾಡೇ ಮಾಡ್ತಾನೆ. ಸೊ ಹಾಗಾಗಿ ಅವರು ಕೂಡ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಮೈ ಪೇರೆಂಟ್ಸ್ ಆರ್ ಅಬ್ಸಲ್ಯೂಟ್ಲಿ ಸಪೋರ್ಟೆಡ್ ಮೀ. ಹಾಗಾಗಿ ನನಗೆ ಸರ್ ಫೈನಾನ್ಷಿಯಲಿ ಅಷ್ಟೊಂದು ಹರ್ಡಲ್ಸ್ ಆಗಲಿಲ್ಲ. ಬಿಕಾಸ್ ನಾನು ಇಲ್ಲಿ ಕೋಚಿಂಗ್ ಸೆಂಟರ್ಸಲ್ಲಿ ಅರ್ನ್ ಮಾಡ್ತಾ ಇದ್ದೆ. ಅದನ್ನು ನನ್ನ ಏನು ಬುಕ್ಸ್ ಪರ್ಚೇಸು ಅಥವಾ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ನಾನು ಉಪಯೋಗ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ನಮ್ಮ ಬ್ರದರ್ಸ್ ಮತ್ತು ನಮ್ಮ ಪೇರೆಂಟ್ಸ್ ಕೂಡ ಸಹಾಯ ಮಾಡ್ತಿರೋದ್ರಿಂದ ಫೈನಾನ್ಷಿಯಲಿ ಅಷ್ಟೊಂದು ನಾನು ಹರ್ಡಲ್ಸ್ ಫೇಸ್ ಮಾಡಲಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಿ ಹರ್ಡಲ್ಸ್ ಫೇಸ್ ಮಾಡಿದ್ರೆ ಸರ್ ನಾನು, ಸೊ ಫಸ್ಟ್ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಏನು ನಾನು ಆಗಲೇ ಹೇಳಿದೆ 2 ವರ್ಷ ಆಯಿತು ನಾನು ತೊಗೊಳ್ದೆ ಸಕ್ಸಸ್ ಆಗೋದಕ್ಕಂತ. ಆ 2 ವರ್ಷದ ಪ್ರಯಾಣದಲ್ಲಿ ಸೊ ಐ ಕುಡಂಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಪ್ಯಾಟರ್ನ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಈಗ ನಮಗೆ ನಮ್ಮ ಕೋಚಿಂಗ್ ಸೆಂಟರ್ಸಲ್ಲಿ ಏನು ಹೇಳಿದ್ರು ಟೀಚರ್ಸು ಆ ಸಿಲೆಬಸ್ನಷ್ಟೇ ಫಾಲೋ ಮಾಡ್ತಾ ಇದ್ವಿ. ಅದು ಬಿಟ್ಟು ಬಿಹೈಂಡ್ ಇನ್ನೂ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನನಗೂ 2 ವರ್ಷ ಬೇಕಾಯಿತು ಸರ್. ಹಾಗಾಗಿ ಸೊ 2017 ನೋಟಿಫಿಕೇಶನ್ಸ್ ಏನು ನಾನು ಆಗಲೇ ಹೇಳಿದಾಗೆ, ಸೊ ಅಲ್ಲಿ ನನಗೊಂದು KPSC ಪ್ಯಾಟರ್ನ್ ಅರ್ಥ ಮಾಡಿಕೊಂಡು ಸೊ ಇದು ಈ ರೀತಿ ಕ್ರ್ಯಾಕ್ ಮಾಡಬೇಕಿದನ್ನಂತೆಲ್ಲ ಅರ್ಥ ಮಾಡಿಕೊಂಡು ದಟ್ ವಾಸ್ ಮೈ ಫಸ್ಟ್ ಬಿಗಿನ್. ಸೊ ದೆನ್ ಆಫ್ಟರ್ ಸೊ ಐ ವೆಂಟ್ ಅಪ್ ಟು ದಿ 9 ಜಾಬ್ಸ್ ಸರ್. ವೆರಿ ಗ್ರೇಟ್ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಭಾಳ ಮುಖ್ಯವಾಗಿ ಈ 9 ಜಾಬ್ಸಲ್ಲಿ ಎಸ್ ಸರ್. ವೈ ಯು ಓನ್ಲಿ ಸೆಲೆಕ್ಟೆಡ್ ಎಡಿ? ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಬೇರೆ 8 ಜಾಬ್ಸು ಚೆನ್ನಾಗಿರ್ಲಿಲ್ವಾ? ಯಾಕೆ 9ನೇ ಜಾಬ್ ಅನ್ನೋದು? ಇಲ್ಲ ಖಂಡಿತ ಎಲ್ಲ ಜಾಬ್ಸು ಕೂಡ ಚೆನ್ನಾಗಿತ್ತು ಸರ್, ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ. ಅಲ್ಟಿಮೇಟ್ಲಿ ಇಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನಾಗುತ್ತಪ್ಪ ಅಂದರೆ, ಸೊ ಅಲ್ಟಿಮೇಟ್ಲಿ ವಿಚ್ ಈಸ್ ಗ್ರೇಟೆಸ್ಟ್ ಒನ್ ಆ್ಯಂಡ್ ವಿಚ್ ಈಸ್ ಪ್ರೌಡ್ ಒನ್ ಅದು ಚೂಸ್ ಮಾಡಬೇಕಾಗುತ್ತೆ ಸರ್ ನಾವು. ಈಗ ಅಲ್ಟಿಮೇಟ್ಲಿ ಎವ್ರಿ ಒನ್ ಲುಕಿಂಗ್ಸ್ ಪವರ್. ಸೊ ಒಂದು ಅಧಿಕಾರ ಅನ್ನೋದು ಬೇಕು. ಅಧಿಕಾರ ಅನ್ನೋದು ಕೇವಲ ಆಳ್ವಿಕೆ ಮಾಡೋದಕ್ಕಲ್ಲ ಸರ್, ಆಡಳಿತ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಸೊ ಈಗ ನಾವು 9 ಜಾಬ್ ತೊಗೊಂಡ್ರು ಕೂಡ ಯಾವ ಉದ್ಯೋಗದಲ್ಲಿ ಜನರಿಗೆ ಸ್ವಲ್ಪನಾದರೂ ಅನುಕೂಲ ಮಾಡ್ತಕ್ಕಂಥ ಒಳ್ಳೆ ಅಧಿಕಾರ ಸಿಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾನೇನು ಮಾಡಿದೆ, ಸೊ ನನಗೆ ಆ್ಯಕ್ಚುಲಿ ನಾನು ಮೊದಲೇ ಹೇಳ್ದಂಗೆ ಟೀಚಿಂಗ್ ಈಸ್ ಮೈ ಅಬ್ಸಲ್ಯೂಟ್ಲಿ ಪ್ಯಾಷನ್, ವಿ ಅಗ್ರಿ ದ್ಯಾಟ್. ಅಟ್ ದ ಸೇಮ್ ಟೈಮ್ ನಾನು ಯಾವ ಪೋಸ್ಟಲ್ಲಿ ಇದ್ದರೆ ಸೊ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಪೋಸ್ಟ್ನ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟನ್ನು ಚೂಸ್ ಮಾಡಿದೆ ಸರ್ ನಾನು. ಮತ್ತೆ ಹೇಗಿದೆ ಸರ್ ಇದು ಈ ಪೋಸ್ಟು? ಸೊ ಈಗ ನಾನು ಪ್ರೊಫೆಷನಲಿ ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ ಸರ್. ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟು ಇದು ಯಾವ ಥರ ನೋಟಿಫಿಕೇಶನ್ ಆಗುತ್ತೆ, ಯಾವ ಥರ ರಿಕ್ರೂಟ್ಮೆಂಟ್ ಆಗುತ್ತೆ, ಸೊ ಇದ್ರ ಬಗ್ಗೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಅರಿವೇ ಇಲ್ಲ ಆ್ಯಕ್ಚುಲಿ. ಸೊ ನೀವು ಹೇಳೋದಾದರೆ 1-2 ಮಾತಲ್ಲಿ. ಸರ್ ಇದು ನಮ್ಮ ಇಲಾಖೆ ಬಂದು ಅಬ್ಸಲ್ಯೂಟ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಸರ್. ನಮ್ಮದು ಇಲಾಖೆ ಹೆಸರು ಬಂದು ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಅಂತ. ಸೊ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಎಸ್ ಸರ್. ಇಲ್ಲಿ ರೆಕ್ರೂಟ್ಮೆಂಟ್ ಆಗಬೇಕಂದ್ರೆ ಅಂದ್ರೆ ಈ ಇಲಾಖೆಗೆ ಆಯ್ಕೆ ಆಗಬೇಕಂದ್ರೆ ಇದಕ್ಕೆ ರೆಕ್ರೂಟ್ಮೆಂಟ್ ಮಾಡೋದು ಅಂದ್ರೆ ಇಲಾಖೆ ನೇಮಕಾತಿ ಮಾಡ್ಕೊಳ್ತಕ್ಕಂಥವ್ರು KPSC ಮೂಲಕ ಆಗುತ್ತೆ ಸರ್. ಇಲ್ಲಿ ಎಲ್ಲಾ ಡಿಗ್ರಿ ಹೋಲ್ಡರ್ಸು ಕೂಡ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಇಲ್ಲ ಸರ್. ದೇರ್ ಆರ್ ಸೆಲೆಕ್ಟಿವ್ ಟೆಕ್ನಿಕಲ್ ಫೀಲ್ಡ್ಸ್ ಓನ್ಲಿ. ಸೊ ಯಾರು ಎಕನಾಮಿಕ್ಸ್ನಲ್ಲಿ PG ಮಾಡಿದ್ದಾರೆ, ಸ್ಟ್ಯಾಟಿಸ್ಟಿಕ್ಸಲ್ಲಿ PG ಮಾಡಿದ್ದಾರೆ, ಮ್ಯಾಥಮೆಟಿಕ್ಸಲ್ಲಿ PG ಮಾಡಿದ್ದಾರೆ, ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ PG ಮಾಡಿದ್ದಾರೆ. ಈ 4 ಸಬ್ಜೆಕ್ಟಲ್ಲಿ ಯಾರು PG ಮತ್ತು ಡಿಗ್ರಿ ಮಾಡ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಇನ್ನಾಗ್ಲಿಕ್ಕೆ ಅವಕಾಶ ಇರುತ್ತೆ ಸರ್. ಸೊ ಇದು ರೆಕ್ರೂಟ್ ಬೈ KPSC. ಸೊ KPSC ಮೂಲಕನೇ ನಾವು ಆಯ್ಕೆ ಆಗಿದ್ದೀವಿ ಸರ್. ಗ್ರೇಟ್ ಸರ್. KPSC ಇಂದನೂ ಆಯ್ಕೆ ಆಗಿದ್ದೀರ ಅಂದರೆ ರಿಯಲಿ ಅಪ್ರಿಷಿಯಬಲ್. ನಿಮ್ಮ ಟ್ಯಾಲೆಂಟ್ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಬಿಡಿ ಸರ್. ಇವಾಗ ಇನ್ನೊಂದು ತೀರಾ ಪರ್ಸ್ನಲ್ ಆಗುತ್ತಿದ್ದು ಆದರೂ ಕೂಡ ಪರವಾಗಿಲ್ಲ, ಯಾಕಂದರೆ ವಿದ್ಯಾರ್ಥಿಗಳಿಗಿರುವಂಥ ಸಂದೇಹ ಇದು ಮತ್ತು ನಮ್ಮ ಫ್ಯಾಕಲ್ಟಿಗಳಿಗೂ ಇರುವಂಥ ಸಂದೇಹ. ಒಂದೇನು ಅಂತಂದರೆ ಯು ಬೀಯಿಂಗ್ ಎ ಫ್ಯಾಕಲ್ಟಿ, ಸೊ ಯು ಹ್ಯಾಡ್ ಅ ಬೆಟರ್ ಪ್ಯಾಕೇಜ್. ಸೊ ಒಳ್ಳೆ ಅಮೌಂಟ್ ಇತ್ತು ಮತ್ತು ಒಳ್ಳೆ ರೆಮ್ಯುನರೇಷನ್ ಇತ್ತು, ಎಲ್ಲ ಇತ್ತಲ್ವ. ಸೊ ಇವಾಗ ನಿಮಗೆ AD ಆಗಿದ್ದೀರಾ. ಸೊ ಇದು ಕಾಂಟ್ರವರ್ಷಿಯಲ್ ಆದರೂ ಪರವಾಗಿಲ್ಲ, ಬಟ್ AD ಆಗಿದ್ದೀರಾ ಸರ್. ಆ ಸ್ಯಾಲ್ರಿ ಇಲ್ಲಿ ಮ್ಯಾಚ್ ಮಾಡೋಕ್ಕಾಗತ್ತಾ? ಮತ್ತು ಸ್ಯಾಲ್ರಿಗಿಂತ ಇಲ್ಲ ಬೇರೆ ಏನಾದರೂ ನೋಡ್ಕೊಂಡು ಅಲ್ಲಿ ಹೋದ್ರ ಸರ್ ಗೌರ್ಮೆಂಟ್ ಜಾಬ್ಗೆ? ಖಂಡಿತ ಇಲ್ಲ. ಸೊ ಅಬ್ಸಲ್ಯೂಟ್ಲಿ ಇಲ್ಲೂ ಕೂಡ ನಾವು ಅರ್ನಿಂಗ್ಸ್ ಚೆನ್ನಾಗಿತ್ತು. ಅಲ್ಟಿಮೇಟ್ಲಿ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಭದ್ರತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ವಿ ಅಗ್ರಿ ದ್ಯಾಟ್ ಸೊ ಟೀಚಿಂಗ್ ಪೋಸ್ಟ್ ಇಸ್ ಅಬ್ಸಲ್ಯೂಟ್ಲಿ ಗುಡ್ ಇನ್ ದಿ ಕಾಂಪಿಟೇಟಿವ್ ಫೀಲ್ಡ್, ಬಟ್ ಇಟ್ ಈಸ್ ಅನ್ ಅನ್ಸರ್ಟೆಂಟಿ. ಸೊ ವಿ ಕೆನಾಟ್ ಲೊಕೇಟ್ ಇಟ್ ದ ಸೆಕ್ಯೂರಿಟಿ ಇನ್ ದಿ ಫ್ಯೂಚರ್. ನಾವು ಭವಿಷ್ಯದಲ್ಲಿ ಇದು ಇದೇ ರೀತಿ ಮುಂದುವರುತ್ತೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಸಿ ಫು ಲೊಕೇಟ್, ನಿಮಗೆ ಗೊತ್ತಿದೆ ಸರ್, ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಐ ಚೂಸ್ ಇಟ್ ಫಾರ್ ದಿ ಗೌರ್ಮೆಂಟ್ ಜಾಬ್. ಸೊ ಬಿಕಾಸ್ ಆಫ್ ದಿ ಫ್ಯಾಮಿಲಿ ಸೆಕ್ಯೂರಿಟಿ. ಸೊ ನಮಗೆ ಒಂದು ಭದ್ರತೆ ಬೇಕು.
ಆ ಭದ್ರತೆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಿ ನೌಕರಿ ಅಂದರೆ ಒಳ್ಳೆ ಸರ್ಕಾರಿ ನೌಕರಿ ಪಡ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸೊ ನಾನು ಆ AD ಪೋಸ್ಟ್ನ ಚೂಸ್ ಮಾಡಿದೆ ಸರ್. ಇಟ್ಸ್ ವೆರಿ ನೈಸ್. ಸರ್ ಇವಾಗ ಯು ಆರ್ ಎ ಮಾಸ್ಟರ್ ಆಫ್ ಎಕಾನಮಿ. ನಮಗೆ ಗೊತ್ತಿರೋಂಗೆ ಸೊ ನಮ್ಮ ಸುತ್ತಮುತ್ತಲೇ ಇರುವಂಥ ಒಬ್ಬ ಬೆಸ್ಟ್ ಟೀಚರ್ ಫಾರ್ ಎಕಾನಮಿ ಅಂದರೆ ಒಂದು 10 ಜನ ಹುಡುಗರಲ್ಲಿ 9 ಜನ ನಿಮ್ಮ ಹೆಸರು ಹೇಳ್ತಾರೆ. ಸೊ ಅಷ್ಟು ಹೆಸರು ಮಾಡಿದಿರಿ ಈ ಸಬ್ಜೆಕ್ಟಲ್ಲಿ. ಸೊ ಇನ್ನೊಂದು ನಾನು ಕೇಳ್ಪಟ್ಟೆ, ಇಷ್ಟೊಂದು ಎಕ್ಸ್ಪರ್ಟೈಸ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂದರೆ ನೀವು ಬರೆದಿರೋಂಥ ಪುಸ್ತಕ. ಸರ್ ನೀವು ಬರೆದಿರೋಂಥ ಬುಕ್ ಹೆಸರು ಏನು ಅಂತಂದರೆ ಎಕ್ಸಲೆಂಟ್ ಎಕನಾಮಿಕ್ ಸೀರೀಸ್ ಇಂಡಿಯನ್ ಎಕಾನಮಿ ಅಂತೇಳಿ. ಎಕ್ಸಲೆಂಟ್ ಎಕನಾಮಿಕ್ ಸೀರೀಸ್ ಇಂಡಿಯನ್ ಎಕಾನಮಿ ಅಂತೇಳಿ. ಸರ್ ಇವಾಗ ಯು ಆರ್ ಎ ಆಫೀಸರ್, ಯು ಆರ್ ಎ ಫ್ಯಾಕಲ್ಟಿ ಆ್ಯಂಡ್ ಯು ಆರ್ ಎ ಟೀಚರ್ ಆ್ಯಂಡ್ ಸ್ಕೂಲಲ್ಲಿ ಎಲ್ಲೋ ಆಗಿದ್ರಂತೆ. ಆ್ಯಂಡ್ ಭಾಳ ಮುಖ್ಯವಾಗಿ ಇಲ್ಲಿ ಒಂದು ಆಥರ್. ಸೊ ಇಷ್ಟೆಲ್ಲ ಕೆಲಸಗಳು ಮಾಡಿಕೊಂಡು ಬುಕ್ ಬರೆಯೋದಕ್ಕೆ ಯಾವಾಗ ಟೈಮ್ ಸಿಕ್ತು, ಮತ್ತು ಭಾಳ ಮುಖ್ಯವಾಗಿ ಆ ಬುಕ್ ಯಾಕೆ ಅಷ್ಟು ವಿಶೇಷತೆಯಿಂದ ಕೂಡಿದೆ ಸರ್? ಸರ್ ಆ್ಯಕ್ಚುಲಿ ನಾನು ಆ್ಯಸ್ ಎ ಫ್ಯಾಕಲ್ಟಿಯಾಗಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕಾದ್ರೆ ನನಗನ್ಸಿತ್ತು ನನ್ನ ಎಕ್ಸ್ಪೀರಿಯನ್ಸನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಂತ ಸರಳ ಭಾಷೆಯಲ್ಲಿ ಸೊ ಒಂದು ಪುಸ್ತಕದ ರೂಪದಲ್ಲಿ ಒದಗಿಸಿಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಸರ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ವಿಶೇಷವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದಲ್ಲಿ ಒಳ್ಳೆಯ ಪುಸ್ತಕಗಳಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಸೊ UPSC ಆಸ್ಪಿರೆಂಟ್ಸ್ ಇರಲಿ ಅಥವಾ KPSC ಅಥವಾ KS ಆಸ್ಪಿರೆಂಟ್ಸ್ ಇರಲಿ ಅಥವಾ ಇತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರು ಮಾಡ್ತಕ್ಕಂಥ ವಿಶೇಷವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ಸೊ ಉದ್ದೇಶದಿಂದ ನಾನು ಮಾಡಿದೆ ಸರ್. ನನ್ನ ಅನುಭವವನ್ನು ಸೊ ಪುಸ್ತಕದ ರೂಪದಲ್ಲಿ ಸೊ ಎಕ್ಸಲೆಂಟ್ ಎಕನಾಮಿಕ್ಸ್ ಇಂಡಿಯನ್ ಎಕಾನಮಿ ಬಿಡುಗಡೆ ಮಾಡಿದ್ದೀನಿ ಸರ್. ವೆರಿ ನೈಸ್. ಮತ್ತು ಭಾಳ ಮುಖ್ಯವಾಗಿ ಸೊ ತಮ್ಮ ಈ ಒಂದು ಅದ್ಭುತವಾದಂಥ ಒಂದು ಜರ್ನಿ ಏನಿದೆ, ಸುಮಾರು 10 ವರ್ಷಗಳಿಂದ ನೀವು ಬೋಧನಾ ಒಂದು ಇದರಲ್ಲಿ ಇದಿರಲ್ಲ ಸರ್, ಟೀಚಿಂಗ್ ಫ್ಯಾಕಲ್ಟಿಯಾಗಿ ಸೊ ಮುಂದುವರ್ಸ್ಕೊಂಡು ಬಂದಿದ್ದೀರ 10 ವರ್ಷಗಳಿಂದ. ಆ್ಯಂಡ್ ಭಾಳ ಮುಖ್ಯವಾಗಿ ನೀವು ಆಫೀಸರಾಗೂ ಕೂಡ ಸರ್ವೀಸನ್ನು ಮಾಡಿದ್ದೀರಾ. ತುಂಬ ಅನುಭವ ಇದೆ, ಟೀಚಿಂಗಲ್ಲೂ ಅನುಭವ ಇದೆ, ಈ ಕಡೆ ಅಧಿಕಾರದಲ್ಲೂ ಅನುಭವ ಇದೆ. ಸರ್ ಇವಾಗ ಒಬ್ಬ ಅಧಿಕಾರಿಯಾಗಿ ಓಕೆ, ಸೊ 4 ಜನ ಅಂದರೆ ಈ ಫೀಲ್ಡ್ಗೆ ಪ್ರಿಪರೇಷನ್ ಮಾಡ್ಕೊಳ್ತಾರೆ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಆಗ್ತಾ ಇರುವಂಥ ಸೊ ವಿದ್ಯಾರ್ಥಿಗಳೇನಿದ್ದಾರೆ, ಸೊ ಅವರು ತುಂಬ ಡಿಮೋಟಿವೇಶನ್ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾಕೆಂದರೆ ನೀವು ನೋಡ್ತಾ ಇದ್ದೀರಾ KPSC ಅವ್ರ ಎಕ್ಸಾಮ್ಸ್ನೆಲ್ಲ ಅವ್ರು ಮಾಡಬೇಕಾಗಿರೋ KEಗೆ ವಹಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ KPSCನ ನಂಬಬೇಕಾ ಬೇಡವಾ? ಮತ್ತು ಇನ್ನೊಂದೇನು ಅಂತಂದರೆ 70,000ಕ್ಕೂ ಅಧಿಕ ಪೋಸ್ಟ್ಗಳನ್ನು ಕರ್ನಾಟಕ ರಾಜ್ಯದಿಂದ ಸೊ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಸೊ ನಾವು ಈ ವರ್ಷ ಮತ್ತು ಮುಂದಿನ ವರ್ಷದ ಒಳಗಡೆ ಎಲ್ಲವನ್ನು ಕೂಡ ಫಿಲ್ ಮಾಡ್ತೀವಿ ಅಂತೇಳಿ. ಸರ್ ಇದು ಎಷ್ಟು ಸತ್ಯ ನಿಮ್ಮ ಪ್ರಕಾರ? ನಿಮ್ಗೆ ಅನಿಸ್ದಂಗೆ ಸೊ ಇದರಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಧೈರ್ಯ ತಂದ್ಕೊಂಡು ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು? ಸೊ ಅದನ್ನು ಹೇಳಿದ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಖಂಡಿತ ಸರ್. ಇಲ್ಲಿ ಈ ಸಂದರ್ಭದಲ್ಲಿ ನೀವೇನು ಈ ಪ್ರಶ್ನೆ ಕೇಳಿದ್ದೀರಾ, ಸೊ ಇಂಥ ಸಂದರ್ಭದಲ್ಲಿ ನನಗೆ ದೇವನೂರು ಮಹಾದೇವರು ಹೇಳಿರ್ತಕ್ಕಂಥ ಒಂದು ಮಾತು ನೆನಪಾಗುತ್ತೆ ಸರ್. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದೆಲ್ಲ ನಾಳೆ ಫಲ ಕೊಡುವುದು ಅಂತ. ಸೊ ಹಾಗಾಗಿ ಸರ್ ನಾನು ಹೇಳೋದೇನೆಂದರೆ ಸೊ ಬಿ ಆಪ್ಟಿಮಿಸ್ಟ್. ಸೊ ಖಂಡಿತ ನೀವು ಹೇಳ್ದಂಗೆ KPSCಯಿಂದ KEಗೆ ವರ್ಗಾವಣೆ ಆಗ್ತಿರ್ತಕ್ಕಂಥದ್ದು, KPSCಲಿರ್ತಕ್ಕಂಥ ಲೋಪದೋಷಗಳು ಖಂಡಿತ ನಾನು ಒಪ್ಕೊಳ್ತಾನಿಲ್ಲ ಅಂತೆಲ್ಲ. ಹಾಗಂತೇಳಿ 100% ಅಲ್ಲೆಲ್ಲ ಕರಪ್ಷನ್ ಇದೆ ಅಂತಲೇ ನಾನು ಹೇಳೋದಿಲ್ಲ ಸರ್. ಇಟ್ ಮೇ ಬಿ ಕರಪ್ಷನ್ಸ್ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಅದ್ರ ಬಗ್ಗೆ ನಮಗೆ ನಾವು ವಿ ಕ್ಯಾನ್ ಜಸ್ಟಿಫೈ ನಾವು ಜಸ್ಟಿಫೈ ಮಾಡೋಕ್ಕಾಗೋದಿಲ್ಲ ಸರ್. ಖಂಡಿತ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಪ್ರಸ್ತುತ ಏನು 70,000 ಪೋಸ್ಟ್ ಕಾಲ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಅಥವಾ ಕಾಲ್ ಮಾಡ್ತೀವಂತ ಹೇಳಿದ್ದಾರೆ. ಸೊ ಆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈಗ ಅಟ್ ಪ್ರೆಸೆಂಟ್ ಯಾರು ಆಸ್ಪಿರೆಂಟ್ಸ್ ತಯಾರಿ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಡಿಮೋಟಿವ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಸರ್. ಡೆಫಿನೆಟ್ಲಿ ದೇ ವಿಲ್ ಗೋಯಿಂಗ್ ಟು ನೋಟಿಫೈ, ಅವ್ರು ನೋಟಿಫಿಕೇಶನ್ ಮಾಡೇ ಮಾಡ್ತಾರೆ. ಈಗ ಕಳೆದ 2 ವರ್ಷಗಳಿಂದ ಅಷ್ಟೊಂದು ನೋಟಿಫಿಕೇಶನ್ ಅಲ್ಲದೆ ಇದ್ದರೂ ಕೂಡ ಯಾವ ವಿದ್ಯಾರ್ಥಿಗಳು ಕಳೆದ 2 ವರ್ಷದಿಂದ ಸೊ ಪ್ರಾಮಾಣಿಕವಾಗಿ ತಯಾರಿ ಮಾಡ್ತಿದ್ದಾನೆ ಖಂಡಿತ ಅವನಿಗೆ ಅವಕಾಶ ಸಿಗುತ್ತೆ. ಹಾಗೆ ಈಗ ನೋಟಿಫಿಕೇಶನ್ ಮಾಡಿದಾರನ್ನ ಕಾರಣಕ್ಕಾಗಿ ಯಾರು ವಿದ್ಯಾರ್ಥಿ ಬರ್ತಾರೆ ಅವರು ಕೂಡ ಪ್ರಾಪರ್ ಪ್ರಿಪ್ರೇಷನ್ಸ್ ಮಾಡಿದ್ರೆ ಖಂಡಿತ ಅವರು ಕೂಡ ಜಾಬ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಸರ್. ಹಾಗಾಗಿ ಇಲ್ಲಿ ಡಿಮೋಟಿವೇಟ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಒಂದು ಸಮಾಧಾನಕಾರ ವಿಷಯ ಏನಪ್ಪ ಅಂದರೆ KPSCಯಿಂದ ನೀವೇ ಹೇಳಿದಾಗೆ KEಗೆ ಹೋಗ್ತಾ ಇದೆ. ಆಬ್ವಿಯಸ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟ್ರಾನ್ಸ್ಪರೆಂಟ್ ರಿಕ್ರೂಟ್ಮೆಂಟ್ ಇನ್ ದಿ KE. ಹಾಗಾಗಿ ಸೊ ಯಾರು ಪ್ರಾಮಾಣಿಕವಾಗಿ ತಯಾರಿ ನಡೆಸ್ತಾ ಇದ್ದಾನೆ ಸೊ ನೈಜ ಅಭ್ಯರ್ಥಿಗೆ ಉದ್ಯೋಗ ಸಿಗುತ್ತೆ ಅನ್ನೋದು ನಾನಂತೂ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೋದು ಸರ್. ಎಸ್, ವೆರಿ ಗುಡ್ ಸರ್. ಆ್ಯಂಡ್ ಭಾಳ ಮುಖ್ಯವಾಗಿ ಮತ್ತೊಂದು ವಿಶೇಷವಾದಂಥ ಪ್ರಶ್ನೆ, ನೀವು ಪರೀಕ್ಷೆ ಬರೀಬೇಕಾದ್ರೆ ಎಕ್ಸಾಮ್ ಪ್ಯಾಟರ್ನೇ ಬೇರೆ ಥರ ಇತ್ತು, ಟ್ರೆಂಡೇ ಬೇರೆ ಥರ ಇತ್ತು, ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಸರ್. KE ಕಡೆಯಿಂದ ನಾವು ಯಾವ ಥರ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಖಂಡಿತ KE ಇಟ್ಸ್ ಎ ಡಿಫ್ರೆಂಟ್ ರಿಕ್ರೂಟ್ಮೆಂಟ್ ಬಾಡಿ ಸರ್. ಸೊ ಇಲ್ಲಿ KPSC ಇಟ್ ಇಸ್ ಇನ್ ಲೈಕ್ ಆಫ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಅವರ ಸಿಲೆಬಸ್ ಪ್ಯಾಟ್ರನ್ನು ಅಥವಾ ಕ್ವಶನ್ ಫ್ರೇಮಿಂಗ್ ಪ್ಯಾಟ್ರನ್ಗೂ
ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸಿಲೆಬಸ್ ಪ್ಯಾಟರ್ನ್ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಎರಡೂ ಸಂಸ್ಥೆಗಳು ಕೂಡ ಡಿಫ್ರೆಂಟ್ ಇದೆ ಸರ್. ಸರ್, ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿ ಯಾರು KA ರೆಕ್ರೂಟ್ ಮಾಡ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದಾನೆ, ಸೊ ದೇ ಶುಡ್ ಪ್ರಿಪೇರ್ ಫಾರ್ ದಿ 360 ಆ್ಯಂಗಲ್ ಸರ್. ಯಾಕಂದರೆ ವಿ ಕೆನಾಟ್ ಪ್ರಿಡಿಕ್ಟ್ ಅವನು ಸಬ್ಜೆಕ್ಟ್ ಓರಿಯೆಂಟೆಡೇ ಅನಾಲಿಟಿಕಲ್ ಕೇಳ್ತಾನ ಅಥವಾ ಸ್ಟ್ಯಾಟಿಕ್ ವೈಸೇ ಕೇಳ್ತಾನ, ಸೊ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಸರ್. ಸೊ ಹಾಗಾಗಿ ನಾನು ಹೇಳಿದ್ದೇನೆಂದರೆ, ಸೊ ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮಾಡ್ತಾ ಇದ್ದಾನೆ, ಸೊ ಅವನು ಸ್ಟ್ಯಾಟಿಕ್ ವೈಸು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಓಲ್ ಸಬ್ಜೆಕ್ಟ್ ವೈಸ್ ಅನಾಲಿಟಿಕಲ್ ವೈಸು ಪ್ರಿಪರೇಷನ್ ಮಾಡಬೇಕು. ಸೊ ಎಂಥ ಪ್ರಶ್ನೆಗಳಾದರೂ ಕೇಳಿ, ದೇ ಕೆನ್ ಆಸ್ಕ್ ಇನ್ ದಿ ಸ್ಟ್ಯಾಟಿಕ್ ವೇ ಆರ್ ದೇ ಕೆನ್ ಆಸ್ಕ್ ಇನ್ ದಿ ಅನಾಲಿಟಿಕಲ್ ವೇ. ಸೊ ನಾವು ತಯಾರಿ ಮಾಡಿದರೆ ಖಂಡಿತ ಆ ಜಾಬನ್ನು ತಗೊಳ್ಬೋದು. ಇನ್ನೊಂದು ಪ್ರಮುಖ ಪ್ರಶ್ನೆ, ವಿದ್ಯಾರ್ಥಿಗಳಿಗಿರುವಂಥ ಬಹುದೊಡ್ಡ ಗೊಂದಲ ಇದು. ಈಗ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ದ ಪ್ರೀವಿಯಸ್ ಪ್ಯಾಟರ್ನ್ ಅಲ್ವಾ? ಸೊ ಈ ಸಿಚುವೇಶನ್ ಅಲ್ಲಿ ರೆಫರಿಂಗ್ PYQs ವಿಲ್ ಇಟ್ ಮ್ಯಾಟರ್? ಅಬ್ಸಲ್ಯೂಟ್ಲಿ ಸರ್. ಅಲ್ಲಿ ಏನಾಗುತ್ತಂದ್ರೆ, ನಾನು ಹೇಳೋದು ದೇ ಮೇ ನಾಟ್ ಫಾಲೋ ದಿ ಪ್ಯಾಟರ್ನ್, ಬಟ್ ದೇ ಮೇ ಬಿ ಫಾಲೋ ದಿ ಸಿಲೆಬಸ್ ಆರ್ ಕಂಟೆಂಟ್. ನಾವು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಯಾಕೆ ಓದಬೇಕು ಅಂದರೆ, ಅದೇ ಪ್ಯಾಟರ್ನ್ ಬರುತ್ತೆ ಅಂತ ಪ್ರಿಡಿಕ್ಟ್ ಅಂದರೆ ಬರದೇ ಇರ್ಬೋದು, ಆದರೆ ಹೈ ಹೀಲ್ ಟಾಪಿಕ್ಸ್ ಅಂತ ಇರುತ್ತೆ ನಮ್ಗೆ ಅದು ಗೊತ್ತಾಗುತ್ತೆ ಸರ್. ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಅನಾಲಿಸಿಸ್ ಮಾಡೋದು ಖಂಡಿತ ಮುಖ್ಯ. ಯಾಕೆಂದರೆ ಈಗ ನಮಗೆ ಒಂದು ಹೈ ಹೀಲ್ಡ್ ಏರಿಯಾ ಟಾಪಿಕ್ಸ್ ಅಂತ ನೀವು ಹೇಳಿದಾಗೆ, ಸೊ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಕು, ಸೇ ಫಾರ್ ಹಿಸ್ಟ್ರಿ ಇರಲಿ, ಎಕಾನಮಿ ಇರಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಲಿ, ಸೊ ಈ ರೀತಿ ಸಬ್ಜೆಕ್ಟ್ ವೈಸು ಸೊ ಯಾವ ಟಾಪಿಕ್ ಯಾವ ಏರಿಯಾದಲ್ಲಿ ಇಂಪಾರ್ಟೆಂಟ್ ನಾನು ಫೋಕಸ್ ಮಾಡಬೇಕು, ಸೊ ಆಗ ಅವರೇ ಓನಾಗಿ ಸ್ಟೂಡೆಂಟ್ಸ್ ಓನಾಗಿ ಸಿಲೆಬಸ್ ಫ್ರೇಮ್ ಮಾಡಿಕೊಂಡು, ಸೊ ಈಗ ಪ್ರೆಸೆಂಟ್ ಟ್ರೆಂಡ್ ಏನು ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದಾರೆ, ಆ ಪ್ಯಾಟರ್ನ್ನ ಅರ್ಥ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ, ಎಕ್ಸಾಮ್ನ ಫೇಸ್ ಮಾಡಬೇಕಾಗುತ್ತೆ ಸರ್. ಆಗ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ ಸರ್. ಇವಾಗ ಯೂಶುವಲಿ ಎಕಾನಮಿ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿದೆ, ಎರಡು ಟ್ವಿನ್ಸ್ ಇದ್ದಂಗೆ. ಯಾಕಂದ್ರೆ ಜನರಲ್ ಆಗಿ ಬೇರೆ ಎಲ್ಲಾ ಸಬ್ಜೆಕ್ಟ್ಗಳು ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಫನ್ಗೆ, ಎಲ್ಲಾ ಸಬ್ಜೆಕ್ಟ್ಗಳು ನಾರ್ಮಲ್ ಆಗಿ ರವಿಚಂದ್ರನ್ ಅವ್ರ ಮೂವಿ ಇದ್ದಂಗಿದ್ರೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ನೋಡಿ ಅರ್ಥ ಮಾಡ್ಕೋಬಹುದು ಇದು ಫ್ಯಾಮಿಲಿ ಸ್ಟೋರಿ ಹಂಗೆ ಹಿಂಗೆ ಅಂತ. ಬಟ್ ನಮ್ಮ ಎರಡು ಸಬ್ಜೆಕ್ಟ್ಗಳು ಹೆಂಗೆ ಅಂದ್ರೆ ಉಪೇಂದ್ರ ಮೂವಿ ಇದ್ದಂಗೆ ಇವು. ಸೊ ತುಂಬಾ ಪ್ರತಿಯೊಂದನ್ನು ಕೂಡ ನೀಟಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಬಹಳ ಮುಖ್ಯವಾಗಿ ನನ್ನನ್ನು ತುಂಬಾ ಜನ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ, ಸರ್ ಯಾವ ರೀತಿ ನಾವು PYQs ಅನ್ನು ರೆಫರ್ ಮಾಡಬೇಕಾ ಬೇಡವಾ, ಸೊ ಇಲ್ಲ MCQs ಅನ್ನ ತಗೊಂಡು ಸಾಲ್ವ್ ಮಾಡಬೇಕಾ, ಇಲ್ಲ ಟೆಸ್ಟ್ ಸೀರೀಸ್ ಅನ್ನು ಅಟೆಂಡ್ ಆಗಬೇಕಾ, ಇಲ್ಲ ಅಂದ್ರೆ ನೀವು ಕೊಟ್ಟಷ್ಟೇ ಓದ್ಕೊಂಡ್ರೆ ಸಾಕಾ ಅಂತೆಲ್ಲ ಹೇಳಿ, ಸೊ ನಾವು ಅವ್ರಿಗೆ ಗೈಡ್ ಮಾಡಿದ್ರು ಕೂಡ ಮತ್ತೊಮ್ಮೆ ಅವ್ರು ಏನು ಮಾಡ್ತಾರೆ, ಹೋಗಿ ಮಾರ್ಕೆಟಲ್ಲಿ ಇರೋ ಬರೋ ಬುಕ್ ಎಲ್ಲ ಹಿಡ್ಕೊಂಡು ಓದ್ತಾ ಇರ್ತಾರೆ. ಸೊ ಆ ಇರೋ ಬರೋ ಬುಕ್ ಹೊಸದ್ದು ಯಾವ್ದು ಮಾರ್ಕೆಟ್ಗೆ ಬಂದರೂ ಹಿಡ್ಕೊಂಡು ಓದೋವಂಥದ್ದು. ಸೊ ನಿಮ್ಮ ಪ್ರಕಾರ ಇಸ್ ಇಟ್ ಗುಡ್ ಟು ಆನ್ ಆಸ್ಪಿರೆಂಟ್? ಖಂಡಿತ ಇಲ್ಲ ಸರ್. ಸೊ ಇಲ್ಲಿ ಏನಾಗುತ್ತಂದರೆ, ಈಗ ನೀವು ಹೇಳ್ದಂಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಕ್ಕಂಥದ್ದು ಆ್ಯಂಡ್ ಎಕಾನಮಿ ಅಂತಕ್ಕಂಥದ್ದು, ಸೊ ಯು ಆರ್ ದಿ ಬೀಯಿಂಗ್ ಎ ಫ್ಯಾಕಲ್ಟಿ, ಐ ಹರ್ಡ್ ದಟ್ ಯು ಆರ್ ಎ ವೆರಿ ಗುಡ್ ಫ್ಯಾಕಲ್ಟಿ ಇನ್ ದಿ ಸಬ್ಜೆಕ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆ್ಯಂಡ್ ಯು ಶುಡ್ ಆಲ್ಸೋ ಅಪ್ಡೇಟ್ ಎವ್ರಿ ಡೇ. ಸೊ ಪ್ರತಿದಿನನೂ ಕೂಡ ನೀವು ಅಪ್ಡೇಟ್ ಮಾಡಬೇಕು. ಇಟ್ ಈಸ್ ಲೈಕ್ ಎಕಾನಮಿ ಸರ್, ಇಟ್ ಈಸ್ ಲೈಕ್ ಎಕಾನಮಿ. ನಾವು ಕೂಡ ಪ್ರತಿದಿನ ಅಪ್ಡೇಟ್ ಆಗಿ ವಿದ್ಯಾರ್ಥಿ ತಿಳಿಸ್ಬೇಕು. ನೀವು ಕೂಡ ಏನೇ ಸ್ಪೇಸ್ ಪ್ರೋಗ್ರಾಮ್, ಏನೇ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, ಎವ್ರಿಥಿಂಗ್ ಯು ಹ್ಯಾವ್ ಟು ಅಪ್ಡೇಟ್ ಇಟ್. ಹಾಗಾಗಿ ಸರ್ ನಾನು ಹೇಳೋದು, ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಬುಕ್ಸನ್ನು ತೊಗೊಂಡು ಓದೋ ಅವಶ್ಯಕತೆ ಇಲ್ಲ ಸರ್. ಬಿಕಾಸ್ ಈಗ ನಾವೇನು ರೆಫರೆನ್ಸ್ ಬುಕ್ ಹೇಳಿರ್ತೀವಿ ಮತ್ತು ನಾವೇನು ನಿಮಗೆ ಪಾಠ ಮಾಡಬೇಕಾದ್ರೆ ಹೇಳಿರ್ತೀವಿ, ಸೊ ದಟ್ ಈಸ್ ಮೋರ್ ದೆನ್ ಎನಫ್. ಬಿಕಾಸ್ ವಿ ರೆಫರ್ ಮಲ್ಟಿಪಲ್ websites and we refer multiple question papers. ಸೊ ನಾವು ಟ್ರೆಂಡ್ ಅನಾಲಿಸಿಸ್ ಮಾಡಿ ಪಾಠ ಮಾಡಿರ್ತೀವಿ. ಸೊ ಹಂಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಫಸ್ಟ್ ಪ್ರಯಾರಿಟಿ ಕ್ಲಾಸ್ ನೋಟ್ಸ್ ಕೊಡಬೇಕು ಅಲ್ವಾ, ಅದಾದ್ಮೇಲೆ ಮಾರ್ಕೆಟ್ಗೆ. ಸೊ ಅದರಲ್ಲಿ ರೆಫರೆನ್ಸ್ ಬುಕ್ ಅದರಲ್ಲಿ ವಿಶೇಷವಾಗಿ ಈಗ ನಾವೊಂದು ಟಾಪಿಕ್ಕು, ನೀವು ಒಂದು ನಿಮ್ಮ ವಿಷಯಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಬಯೋಟೆಕ್ನಾಲಜಿನೋ ಅಥವಾ ಸ್ಪೇಸ್ ಟೆಕ್ನಾಲಜಿನೋ ಡಿಫೆನ್ಸ್ ಟೆಕ್ನಾಲಜಿನೋ ಪಾಠ ಮಾಡ್ತಿದ್ದೀರಿ, ನೀವು ಯಾವುದೋ ಒಂದೇ ಬುಕ್ ರೆಫರ್ ಮಾಡಿರೋದಿಲ್ಲ. ಸೊ ನನ್ನ ಪ್ರಕಾರ ಒಂದು 10-15 ಬುಕ್ಸು ಮತ್ತು ವೆಬ್ಸೈಟ್ಸು ಎಲ್ಲ ರೆಫರ್ ಮಾಡಿ, ಸೊ ಈಗ ನಿಮಗೊಂದು ಗೊತ್ತಾಗುತ್ತೆ, ಸೊ ಈ ಬುಕ್ಕಲ್ಲಿ ನನಗೆ ಒಳ್ಳೆ ಮಾಹಿತಿ ಸಿಕ್ತು ಅಂತ. ಹಾಗಾಗಿ ನೀವೇನು ಮಾಡಿರ್ತೀರಿ, ಈ ಬುಕ್ ಚೆನ್ನಾಗಿದೆ ರೆಫರ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀರಿ. ಸೊ ಬೆಟರ್ ಟು ಪರ್ಚೇಸ್ ದಟ್ ಬುಕ್ ದಟ್ ವಾಟ್ ವಿ ರೆಫರ್ಡ್ ಫಾರ್ ದಿ ಸ್ಟೂಡೆಂಟ್ಸ್. ಹಾಗೆ ಎಲ್ಲ ಬುಕ್ಸನ್ನು ತೊಗೊಂಡು ಹೋದ್ರೆ ಏನಾಗುತ್ತೆ ಅಂದರೆ, ವಿದ್ಯಾರ್ಥಿಗಳಿಗೆ ಪ್ರೆಷರ್ ಆಗುತ್ತೆ. ಸೊ ಯಾವ ಬುಕ್ ಓದಬೇಕು, ಆ ಬುಕ್ಕಲ್ಲಿ ಇದಿದೆ ಅಂತ. ನಾವೇನು ಪ್ರೆಸೆಂಟೇಷನ್ ಮಾಡಿರ್ತೀವಿ, ಅದ್ರ ಜೊತೆಗೆ ನಾವೇನು ರೆಫರ್ ಮಾಡಿರ್ತೀವಿ, ಸೊ ದಟ್ ಬುಕ್ ಆ್ಯಂಡ್ ದಟ್ ನೋಟ್ಸ್ ಇಸ್ ಮೋರ್ ದೆನ್ ಎನಫ್ ಸರ್. ಬಹಳ ಮುಖ್ಯವಾದಂಥ ಮತ್ತೊಂದು ಪ್ರಶ್ನೆ, ಥ್ಯಾಂಕ್ ಯು ವೆರಿ ಮಚ್ ನೀವು ಹೇಳಿದ್ದಕ್ಕೆ. ಆ್ಯಂಡ್ ಮತ್ತೊಂದು ಪ್ರಶ್ನೆ ಸರ್, ಆ್ಯಕ್ಚುಲಿ ಕೇಳಲೇಬೇಕು ಇದನ್ನು. ಇವತ್ತಿನ ಒಂದು ಯುವ ಪೀಳಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಏನು ಬರುತ್ತೆ ಅದೆಲ್ಲ ಸತ್ಯ ಅಂತ ಅನ್ಕೊಂಡು ಬದುಕ್ತಾ ಇರುವಂಥ ಪೀಳಿಗೆ ಇದು. ಸೊ ಆ್ಯಕ್ಚುಲಿ ನಾವು ಇದೀವಿ ಅದರಲ್ಲಿ, ಇಲ್ಲ ಅಂತಲ್ಲ.
ಸೊ ಎಲ್ಲರೂ ಕೂಡ ನಾವೆಲ್ಲರೂ ಅದನ್ನೇ ಸತ್ಯ ಅಂತ ಅನ್ಕೊಂಡು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತಿಳ್ಕೊಳ್ಳೋಷ್ಟು ಟೈಮ್ ಇಲ್ಲದೆ ಇರುವಂತ ಅಷ್ಟು ಬ್ಯುಸಿ ಇದೀವಿ ನಾವು ಈ ದಿನಗಳಲ್ಲಿ. ಸೊ ಬಹಳ ಮುಖ್ಯವಾಗಿ ತುಂಬಾ ಜನ ಏನಂತಾರೆ ಅಂದ್ರೆ ಕೋಚಿಂಗ್ ಇಲ್ದೇನೆ ಯೂಟ್ಯೂಬಲ್ಲಿ ಕ್ಲಾಸಸ್ ನೋಡ್ಕೊಂಬಿಟ್ಟು ನಾನು ಎಲ್ಲೋ ಯೂಟ್ಯೂಬಲ್ಲಿ ಕ್ರಿಸ್ಪ್ ಆಗಿ ನಾವು ಮಾಡ್ಕೊಂಡು ಬಂದ್ಬಿಡ್ತೀವಿ. ನಾವು ಕೂಡ ಬೇಜಾನ್ ವಿಡಿಯೋಸ್ ಮಾಡಿದ್ದೀವಿ ಸರ್. ಆ್ಯಂಡ್ ನಾನು ಸೆಲ್ಫಾಗಿ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ಬರೋ KEA ಮತ್ತು KPSC ಪ್ಯಾಟರ್ನಲ್ಲಿ ಕ್ವಶನ್ಸ್ ನಾನು ಟ್ಯಾಕಲ್ ಮಾಡ್ತೀನಿ ಅನ್ನೋದು. ಸೊ ಇಸ್ ಇಟ್ ಪಾಸಿಬಲ್ ಸರ್? ಸರ್ ಖಂಡಿತ ಇಲ್ಲ ಸರ್, ಡೆಫಿನೆಟ್ಲಿ ಇಟ್ ಇಸ್. ಹೌ ಇಂಪಾರ್ಟೆಂಟ್ ಇಸ್ ಕೋಚಿಂಗ್ ಸರ್, ಅದನ್ನ ಹೇಳಿ ಸರ್. ಖಂಡಿತ ಸರ್. ಈಗ And ನೀವು ಹೇಳಿದಂಗೆ ದ ಇನ್ಸ್ಟಿಟ್ಯೂಷನ್ ಲೈಕ್ ಇನ್ಸೈಟ್ಸ್, ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅನ್ನೋದನ್ನ ಒಂದು ನಿಮ್ಮ ಬಾಯಲ್ಲಿ ಹೇಳಿ ಸರ್. ಡೆಫಿನೆಟ್ಲಿ ಸರ್. ಈಗ ನೀವು ಹೇಳ್ದಂಗೆ ನಾವು ಯೂಟ್ಯೂಬ್ ನೋಡಿಕೊಂಡು ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀನಿ, ಇದು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅನ್ನೋದು ಸಚ್ ಎ ಡಿಫಿಕಲ್ಟ್ ಟಾಸ್ಕ್ ಸರ್. ದ್ಯಾರ್ ಈಸ್ ಎನ್ ಎಕ್ಸಾಂಪಲ್. ಸೊ ಯಾರೋ ಯೂಟ್ಯೂಬಲ್ಲಿ ಅಥವಾ ಯಾರೋ ರೀಲ್ಸ್ಗಾಗಿ ನಾನು ಏನು ಯಾವುದೇ ಕೋಚಿಂಗ್ ಹೋಗಿರಲಿಲ್ಲ ಟ್ಯಾಕ್ ಮಾಡೋದಂತ. ಬಟ್ ವಾಟ್ ಈಸ್ ದ ಪರ್ಸೆಂಟೇಜ್? ಎಷ್ಟು ಪರ್ಸೆಂಟೇಜ್ ಇದೆ ಸರ್? ನನ್ನ ಪ್ರಕಾರ ಇಟ್ ಈಸ್ ಲೆಸ್ ದ್ಯಾನ್ 1%. ಸೊ ವಾಟ್ ಅಬೌಟ್ 99%? ಹಾಗಾಗಿ ನನ್ನ ಪ್ರಕಾರ ಸರ್ ಯೂಟ್ಯೂಬ್ ನೋಡಿಕೊಂಡು ನಾನು ಕ್ರ್ಯಾಕ್ ಮಾಡ್ತೀನಿ ಅಂತ ಖಂಡಿತ ಸುಳ್ಳು ಸರ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಕೇಳಿದಾಗೆ, ಸೊ ಕೋಚಿಂಗ್ ಈಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಸರ್. ಬಿಕಾಸ್ ಈಗ ನೀನು ಕೋಚಿಂಗ್ ಹೋಗದೇನೆ ಮನೇಲೇ ಓದ್ಕೊಳ್ತೇನೆಂದರೆ, ಸೊ ವಾಟ್ ಯು ಗೋಯಿಂಗ್ ಟು ಸ್ಟಡಿ? ಏನು ಓದ್ಬೇಕು ನೀವು? ಸೊ ರೆಕ್ರೂಟ್ಮೆಂಟ್ ಅಥಾರಿಟೀಸ್ ಕೊಟ್ಟಂಥ ಸಿಲೆಬಸ್ಸನ್ನು ಕರೆಕ್ಟಾಗಿ ಕವರ್ ಮಾಡೋದು ನಿಮ್ಗೆ ಆಗ್ತದಾ? ಹಾಗಾಗಿ ನಾನು ಹೇಳ್ತಕ್ಕಂಥದ್ರೆ ಯು ಪ್ಲೀಸ್ ಜಾಯಿನ್ ಟು ದಿ ಕೋಚಿಂಗ್ ಸೆಂಟರ್ಸ್, ಎಸ್ಪೆಷಲಿ ಲೈಕ್ ಎನ್ ಇನ್ಸೈಟ್ಸ್ IAS ಅಂಡ್ ಇನ್ಸ್ಟಾ KS. ಸರ್ ನಾವು ನಮ್ಮ ಸಂಸ್ಥೆ ಬಗ್ಗೆ ಪ್ರಮೋಟ್ ಮಾಡ್ತಿದ್ದೀವಿ ಅಂತಲ್ಲ, ಬಿಕಾಸ್ ವಿ ಆರ್ ಗಿವಿಂಗ್ 100% ಎಫರ್ಟ್ ಟು ಟ್ಯಾಕಲ್ ದಿ ಎಕ್ಸಾಮಿನೇಷನ್. ಸರ್ ವಿ ಡೋಂಟ್ ನೀಡ್ ದಿ ಪ್ರಮೋಷನ್. ಅಬ್ಸಲ್ಯೂಟ್ಲಿ ಇನ್ಸೈಟ್ಸ್ ಪ್ರಮೋಷನ್ ಬೇಡ ಸರ್. ಇಟ್ ಇಸ್ ಅ ಬ್ರ್ಯಾಂಡ್. ಡಸಂಟ್ ರಿಕ್ವೈರ್ ಪ್ರಮೋಷನ್ ಬೇಡ. ಪ್ರಮೋಷನ್ ಬೇಡ. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ಇನ್ಸೈಟ್ಸ್ ನೇ ರೆಫರ್ ಮಾಡ್ತೀನಿ ಅಂದ್ರೆ, ಸೊ ಸ್ಟೂಡೆಂಟ್ಸ್ ವುಡ್ ಜಸ್ಟಿಫೈ ಅವ್ರು ಏನು ಫೀಸ್ ಪೇ ಮಾಡ್ತಾರೆ ಅದಕ್ಕೆ ಅವರಿಗೆ ಸಮಥಿಂಗ್ ಐ ಲರ್ನ್ ಆ್ಯಂಡ್ ಸಮಥಿಂಗ್ ಐ ಸೆಟಲ್ ಮೈ ಲೈಫ್ ಬಿಕಾಸ್ ಆಫ್ ಇನ್ಸೈಟ್ಸ್ ಆ್ಯಂಡ್ ಇನ್ಸ್ಟಾ KS. ಸೊ ಅದಾಗಬೇಕು ಅಂದರೆ ಖಂಡಿತ ಇಟ್ಸ್ ರಿಕ್ವೈರ್ಡ್ ಪ್ರಾಪರ್ ಕೋಚಿಂಗ್ ಸರ್. ಅದಕ್ಕೆ ನಮ್ಮ ಇನ್ಸೈಟ್ಸ್ ವತಿಯಿಂದ ಸೊ ಏನು ಬೇಕೋ ಅದೆಲ್ಲ ನಾವು ನಿಮಗಾಗಿ ಒದಗಿಸ್ಕೊಡ್ಲಿಕ್ಕೆ ವಿ ಆರ್ ರೆಡಿ ಟು ಸೊ ಗಿವ್ 100% ಎಫರ್ಟ್ ಟು ಟ್ಯಾಕಲ್ ಯುವರ್ ಎಕ್ಸಾಮಿನೇಷನ್ಸ್ ಆಸ್ ವೆಲ್ ಆಸ್ ಟು ಗೆಟ್ ದ ಜಾಬ್ ಸರ್. Sir, one last thing. Actually, we are proud to launch the first bilingual course in Karnataka. So for UPSC, that too for UPSC. ಸೊ UPSCಗೆ ನನಗನ್ಸ್ದಂಗೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ UPSCಯನ್ನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ಸೊ ಲಾಂಚ್ ಮಾಡ್ತಾ ಇದ್ದೀವಿ. ಇದೇ ತಿಂಗಳು 27ರಂದು ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ಸೊ ಇವಾಗ UPSC ಬಗ್ಗೆ ನೀವೇನು ಹೇಳ್ತೀರಾ? ಮೊನ್ನೆ ಈ ಒಂದು ಪೇಪರ್ ನೋಡಿದ ಮೇಲೆ ಸೊ ತುಂಬ ಜನ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಅನ್ಸಿರುತ್ತೆ ಆ ಪೇಪರ್ನ ನೋಡಿದ ಮೇಲೆ. ಆ್ಯಂಡ್ ಬಹಳ ಮುಖ್ಯವಾಗಿ ಕನ್ನಡ ಮೀಡಿಯಮ್ಮಿಂದ ಓದ್ಕೊಂಬಂದವ್ರಿಗೆ ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಕೋಚಿಂಗ್ ತಗೊಂಡು UPSCಯನ್ನು ಸೊ ಅವರು ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರೋವಂಥವ್ರಿಗೆ, ಓಕೆ, ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ತಗೊಂಡು ತುಂಬ ಜನ ಕ್ಲಿಯರ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ, ಬಟ್ ಕಷ್ಟ ಆಗ್ತಾ ಇರೋವಂಥವ್ರಿಗೆ ಸೊ ನಮ್ಮ ವಿನಯ್ ಸರ್ ಮತ್ತು ಶರತ್ ಸರ್ ಅವರು ಸೊ ಒಂದು ಅವರ ಒಂದು ಐಡಿಯಾಲಜಿಯಿಂದ ಅಂದರೆ ಇದು ಬಂದು ತುಂಬ ಜನ ರಿಕ್ವೆಸ್ಟ್ ಮಾಡಿಕೊಂಡಾಗ ನಮ್ಮ ವಿದ್ಯಾರ್ಥಿಗಳು ಸರ್ ನಮ್ಮ ಕನ್ನಡ ಮೀಡಿಯಮಲ್ಲೂ ನೋಡಿ ಸರ್ UPSCಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಕಾರಣದಿಂದ ಸೊ ಬೈಲಿಂಗ್ವಲ್ ಕೋರ್ಸನ್ನು ಲಾಂಚ್ ಮಾಡ್ತಾಯಿದ್ದೀವಿ ಸರ್. ಇವಾಗ ಇದ್ರ ಬಗ್ಗೆ ನಿಮ್ಮ ಅನುಭವ ಮತ್ತು ನಿಮ್ಮ ಮಾಹಿತಿ, ನಿಮ್ಗೇನು ಮಾಹಿತಿ ಲಭ್ಯವಿದೆ ಸರ್ ಇದ್ರ ಬಗ್ಗೆ, ಮತ್ತು ಇದು ಎಷ್ಟು ವರ್ಕ್ ಆಗುತ್ತೆ ಸರ್ ಸ್ಟೂಡೆಂಟ್ಸ್ಗೆ? ಸರ್ ಖಂಡಿತ ನಾನು ಆಗಲೇ ಹೇಳ್ದಂಗೆ ಸೊ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿನಯ್ ಸರ್ ಅವರು ಮತ್ತು ಶರತ್ ಸರ್ ಅವರ ಸಾರಥ್ಯದಲ್ಲಿ ಸೊ UPSC ಅನ್ನೋ ಒಂದು ಕಬ್ಬಿಣದ ಕಡಲೆ ಅಂತ ಏನು ನೀವು ಕನ್ಸಿಡರೇಷನ್ ಮಾಡ್ತೀರಿ, ಅದನ್ನು ವಿಶೇಷವಾಗಿ ನಮ್ಮ ರೂರಲ್ ಬ್ಯಾಕ್ಗ್ರೌಂಡ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ನಾವು ಈ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ನಾವು ಇಂದಿನ ಸ್ಪೆಷಲಿ 2026 UPSC ಪ್ರಿಲಿಮ್ಸ್ ಪೇಪರ್ ನೋಡಿದ್ರೆ ಅಬ್ಸಲ್ಯೂಟ್ಲಿ ದ ಡಿಫ್ರೆಂಟ್ ಜಾನರ್ 24, 25, 26 3 ವರ್ಷನೂ ಕೂಡ ಡಿಫ್ರೆಂಟ್ ಪ್ಯಾಟರ್ನ್ಸ್ನ ಅವರು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ಸರ್. ಬಿಕಾಸ್ ಆಫ್ ದಿ ಕಾಂಪಿಟಿವ್ನೆಸ್ ವಿ ಅಗ್ರಿ ದಟ್. ಸೊ ಸ್ಪರ್ಧೆ ಅನ್ನೋದು ಜಾಸ್ತಿ ಆಗಿದೆ. ಹಾಗಾಗಿ ನಮ್ಮ ಇನ್ಸೈಟ್ಸ್ ಮತ್ತು ಇನ್ಸ್ಟಾ KS ವತಿಯಿಂದ ಸೊ ಈ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ IAS ಮತ್ತು UPSCನ ಕ್ಲಿಯರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತೀವಿ ಸರ್, ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೊ ಈ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ ಸರ್. ವಿಶೇಷತೆ ಏನಪ್ಪ ಅಂದರೆ ಸೊ ನಮ್ಮ UPSC ಬೈಲಿಂಗ್ವಲ್ ಕೋರ್ಸ್ ಅಂತಕ್ಕಂಥದ್ದು ಸೊ ಫಸ್ಟ್ ಫಂಡಮೆಂಟಲ್ಸ್ನ ಎರಡೂ ಭಾಷೆಯಲ್ಲಿ ಸೊ NCERT ಫಂಡಮೆಂಟಲ್ಸ್ ಏನಿದೆ ಅದನ್ನು ಎರಡೂ ಭಾಷೆಯಲ್ಲಿ ನಾವು ಸೊ ಕವರ್ ಮಾಡ್ತಾ ಇದ್ದೀವಿ ಸರ್. ಅದಾದಮೇಲೆ ಸೊ ಪ್ರಿಲಿಮ್ಸ್ NCERT ಬೇಸ್ಮೆಂಟ್ ಹಾಕಿ ಆಮೇಲೆ ಕ್ಲಾಸಸ್ ಮಾಡಿ ಸರಿ NCERT ಬೇಸ್ಮೆಂಟ್ ಫಸ್ಟ್ ಕೊಟ್ಟು ಈಚ್ ಸಬ್ಜೆಕ್ಟ್ ವೈಸ್
ಎಲ್ಲ ವಿಷಯವಾರು ಸೊ NCERT ಬೇಸ್ಮೆಂಟನ್ನು ಅವ್ರಿಗೆ ಅರ್ಥ ಮಾಡಿಸಿ ಸೊ ಬೋತ್ ಎರಡೂ ಅದು ಕನ್ನಡ ಭಾಷೆಯಲ್ಲಿ ಮತ್ತೆ ಇಂಗ್ಲಿಷ್ ಎರಡೂ ಎರಡು ಭಾಷೆ. ಭಾಷೆಯಲ್ಲಿ ಸೊ ಬೈಲಿಂಗಲ್ ಅಲ್ಲಿ ಅರ್ಥ ಮಾಡಿಸಿ ತದನಂತರ ನಾವು ಸೊ ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಟಾಪಿಕ್ ಅನ್ನ ಸೊ ಎರಡೂ ಭಾಷೆಯಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಸೊ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಸೊ ನಿಮಗೂ ಅವೇರ್ನೆಸ್ ಇದೆ. ಸೊ ದಿಸ್ ಮಂತ್ 27th ವಿ ಆರ್ ಗೋಯಿಂಗ್ ಟು ಲಾಂಚ್ ದಿಸ್ ಕೋರ್ಸ್. ಸೊ ಹಾಗಾಗಿ ಕರ್ನಾಟಕದಲ್ಲೇ ಸೊ ಮೊಟ್ಟ ಮೊದಲ ಬಾರಿಗೆ UPSC ಅನ್ನ ಎರಡೂ ಭಾಷೆಯಲ್ಲಿ ಪಾಠ ಮಾಡಿ ವಿದ್ಯಾರ್ಥಿಗಳಿಗೆ ಯಶಸ್ವಿನ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸೊ ನಮ್ಮ ಇನ್ಸೈಟ್ಸ್ IAS ಮತ್ತೆ ಇನ್ಸ್ಟಾ ಕೇಸ್ ವತಿಯಿಂದ ಸೊ ನಾವು ಮೊಟ್ಟ ಮೊದಲ Launch ಬಾರಿಗೆ ಇದನ್ನ ಮಾಡ್ತಾ ಲಾಂಚ್ ಮಾಡ್ತಾ ಇದೀವಿ ಸರ್. ಸರ್ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದ ಪಾಡ್ಕಾಸ್ಟ್ ವೆಂಟ್ ವೆಲ್, ಸೂಪರ್ ಆಗಿ ಹೋಯ್ತು. ಥ್ಯಾಂಕ್ ಯು ಸರ್. ನಮ್ಮ ವಿದ್ಯಾರ್ಥಿಗಳು ಇದರಿಂದ ತುಂಬಾ ಅಳವಡಿಸ್ಕೊಬೇಕಾಗತ್ತೆ ನೀವು ಹೇಳ್ದಂತ ಒಂದೊಂದು ಮಾತು ಕೂಡ. ಯಾಕಂದ್ರೆ ಪಾವಗಡದ ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಸೊ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಈ ಲೆವೆಲ್ಗೆ ಬೆಳೆದು ಸೊ ತುಂಬಾ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿರಂಗೆ ತುಂಬಾ ಬರ ಪೀಡಿತ ಪ್ರದೇಶ ಅದು. ಸೊ ಅಂತ ಪ್ರದೇಶದಿಂದ ಬಂದು ಸೊ ಬೆಂಗಳೂರಲ್ಲಿ ನಿಂತು ಇವತ್ತಿಷ್ಟು ಹೆಸರು ಮಾಡಿ ಇಷ್ಟು ಸಾಧನೆ ಮಾಡಿ ಸೊ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ನೀವು ಇನ್ಸ್ಪಿರೇಷನ್ ಆಗಿ ನಿಂತಿರುವಂಥದ್ದು. ಸೊ ಸ್ನೇಹಿತನಾಗಿ ನಾನು ತುಂಬ ಹೆಮ್ಮೆ ಇದೆ. ಆ್ಯಂಡ್ ಇದೇ ರೀತಿ ಬೆಳೀತಾ ಇರಿ ಸರ್. ಸೊ ಬಿ ಇನ್ಸ್ಪೈರಿಂಗ್ ಎವ್ರಿ ಡೇ, ಎವ್ರಿ ಸಿಂಗಲ್ ಡೇ. ಸೊ ಪ್ರತಿಯೊಬ್ಬರನ್ನು ಇನ್ಸ್ಪೈರ್ ಮಾಡಿ, ನಮ್ಮನ್ನು ಇನ್ಸ್ಪೈರ್ ಮಾಡಿ. ಆ್ಯಂಡ್ ಗಾಡ್ ಬ್ಲೆಸ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ಸರ್ ಮತ್ತೊಮ್ಮೆ. ಸರ್ ಕೊನೆಯದಾಗಿ ಆ್ಯಂಡ್ ಫೈನಲಿ ಐ ವಾಂಟ್ ಟು ಕನ್ಕ್ಲೂಡ್. ಇನ್ನು ನಿಮಗೆ ಗೊತ್ತಿದೆ ಸರ್, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಅದೊಂದು ಸುಲಭವಾದಂಥ ಪ್ರಯಾಣ ಅಲ್ಲ. ತಪಸ್ಸು. ಸೊ ಇಟ್ ಈಸ್ ಲೈಕ್ ತಪಸ್ಸು, ನಾವು ತಪಸ್ಸು ಮಾಡಲೇಬೇಕಾಗುತ್ತೆ ಸರ್. ಸೊ ಹಾಗಾಗಿ ನಾನು ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತೆ ಗ್ರೇಟ್ ಡೀಲ್ಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಗ್ರೇಟ್ ಸ್ಯಾಕ್ರಿಫೈಸ್. ಉನ್ನತ ಮಟ್ಟದ ಸಾಧನೆಗಳು ಯಾವತ್ತೂ ಕೂಡ ಉನ್ನತ ಮಟ್ಟದ ತ್ಯಾಗವನ್ನು ಅವಲಂಬಿಸಿರುತ್ತೆ ಅಂತಕ್ಕಂಥದ್ದು. ಸೊ ಯು ಶುಡ್ ಸ್ಯಾಕ್ರಿಫೈಸ್ ಯುವರ್ ಕಂಫರ್ಟ್, ಡೆಫಿನೆಟ್ಲಿ ವಿಲ್ ಗೆಟ್ ಸಕ್ಸಸ್. ನೀವು ನಿಮ್ಮ ಕಂಫರ್ಟ್ಸನ್ನು ತ್ಯಾಗ ಮಾಡಿದ್ರೆ ಖಂಡಿತವಾಗ್ಲೂ ಭಾಳ ಯಶಸ್ವಿ ಬೇಗ ಬರುತ್ತೆ ಅಂತಕ್ಕಂಥದ್ದು. ಸೊ ಹಿನ್ನೆಲೆಯಲ್ಲಿ ನಿಮ್ಮ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ನ ತಯಾರಿ ಸೊ ಅತ್ಯಂತ ಶುಭಕರವಾಗಿರಲಿ ಮತ್ತು ಯಶಸ್ವಿ ಆಗಿರಲಿ ಅಂತೇಳಿ ನಾನು ಖಂಡಿತ ಹಾರೈಸ್ತೇನೆ ಅಂತಕ್ಕಂಥದ್ದು ಸರ್. ಸೂಪರ್ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು, ಸೂಪರ್ ಆಗಿ ಮಾತಾಡಿದ್ರೆ. ಆ್ಯಂಡ್ ಕೊನೆಯದಾಗಿ ತುಂಬ ಖುಷಿ ಆಯಿತು ನಮ್ಮ ಮಹೇಶ್ ಸರ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿ. ಸೊ ಬಹಳ ದಿನಗಳಿಂದ ಅಂದ್ಕೊಳ್ತಾ ಇದ್ವಿ ಸೊ ಮಹೇಶ್ ಸರ್ದೊಂದು ಸಂದರ್ಶನ ವಿಡಿಯೋ ಮಾಡಬೇಕು ಅಂತೇಳಿ. ಸೊ ಅವ್ರಿಗೂ ಸಮಯ ಸಿಗಲಿಲ್ಲ ಮತ್ತು ನಮಗೂ ಸಮಯ ಆಗಲಿಲ್ಲ. ಅಂತಿಮವಾಗಿ ಒಳ್ಳೆ ಗಳಿಗೆ ಕೂಡು ಬಂತು ನೋಡಿ. ಎಲ್ಲದಕ್ಕೂ ಒಂದು ಗಳಿಗೆ ಅನ್ನೋದು ಕೂಡು ಬರಬೇಕು ಅಂತ ಅದಕ್ಕೆ ಹೇಳ್ತಾರೆ. ಸೊ ಇಂಥ ಅದ್ಭುತವಾದಂಥ ಒಂದು ವಿಡಿಯೋವನ್ನು ಸೊ ಇವತ್ತು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಸೊ ತುಂಬ ಹೆಮ್ಮೆಯಿಂದ, ತುಂಬ ಸ್ವಾಭಿಮಾನದಿಂದ, ಓಕೆ, ಸೊ ತುಂಬ ಗೌರವದಿಂದ ಸೊ ಮಹೇಶ್ ಸರ್ ಇಲ್ಲಿಂದ ಇವಾಗ ಹೊರಡ್ತಾ ಇದ್ದಾರೆ. ಆ್ಯಂಡ್ ಬಹಳ ಮುಖ್ಯವಾಗಿ ಸೊ ನಮ್ಮ ಇನ್ಸ್ಟಾ KS ಅನ್ನುವಂಥ ಸಂಸ್ಥೆ ಸೊ ಈ ಒಂದು ಸಂದರ್ಶನವನ್ನು ಮುಂದುವರಿಸುತ್ತೆ. ಆ್ಯಂಡ್ ಎಲ್ರಿಗೂ ಕೂಡ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಎಲ್ಲರೂ ಸಕ್ಸಸ್ಸನ್ನು ನಿಮ್ಮದಾಗಿಸ್ಕೊಳ್ಳಿ. ಸೊ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ ಮತ್ತು ಪ್ರತಿಯೊಂದು ಮಾತು ಕೂಡ ಒಂದೊಂದು ಸ್ಫೂರ್ತಿಯಾಗಿ ಸೊ ಇದನ್ನು ನೀವು ಅಳವಡಿಸ್ಕೊಂಡು ನಿಮ್ಮ ಶ್ರಮ ನಿರಂತರವಾಗಿರಲಿ. ಸೊ ಎಂದೆಂದಿಗೂ ಕೂಡ ಬಿಟ್ಕೊಡಬೇಡಿ. ಸೊ ಇದೇ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ. ಸೊ ಇದು ಒಳ್ಳೆ ಟೈಮು. ಯಾಕಂದರೆ 70,000ಕ್ಕೂ ಅಧಿಕ ಅಂದರೆ ಪೋಸ್ಟ್ಗಳು ನೋಟಿಫಿಕೇಷನ್ ಆಗ್ತಾ ಇರುವಂಥದ್ದು. ಸೊ 3-4 ವರ್ಷಕ್ಕಾದರೂ ಕೂಡ 10,000 ಪೋಸ್ಟ್ ನೋಟಿಫಿಕೇಷನ್ ಅನೌನ್ಸ್ ಮಾಡಲ್ಲ ಗೌರ್ಮೆಂಟು. ಅಂಥದ್ದು ಇಷ್ಟೊಂದು ದೊಡ್ಡ ಪ್ರವಾಹವನ್ನು ಅನೌನ್ಸ್ ಮಾಡ್ತಾ ಇದೆ. ಆ್ಯಂಡ್ ಖಂಡಿತವಾಗ್ಲೂ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ. ಸೊ ನೀವು ಕೋಚಿಂಗ್ ಜಾಯಿನ್ ಆದರೂ ಸೊ ಜಾಯಿನ್ ಆಗದೆ ಇದ್ದರೂ ಕೂಡ ಅದೆಲ್ಲವೂ ಕೂಡ ನಿಮ್ಮ ವಿವೇಚನೆ. ಆ್ಯಂಡ್ ಭಾಳ ಮುಖ್ಯವಾಗಿ ನಾವು ಬಯಸೋದೇನು ಅಂತಂದರೆ ಪ್ರತಿಯೊಬ್ಬರಿಗೂ ಯಶಸ್ಸು ಸಿಗಲಿ ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ಬದುಕಲಿ ಸಮಾಜದಲ್ಲಿ ಗೌರವಾರ್ಥವಾಗಿ ಅನ್ನುವಂಥದ್ದೇ ಆಗಿರುತ್ತೆ. ಸೊ ಕೊನೆಯದಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.